ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರಿದ ಭಾಗ. ಬಾಬಾ ನಿನ್ನೆಯ ಮುರಳಿಯಲ್ಲಿ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ರು? ನಿಶ್ಚಯ. ಯಾವುದ್ರ ಬಗ್ಗೆ ಹೇಳ್ತಿದ್ರು ಬಾಬಾ? ನಿಶ್ಚಯದಲ್ಲಿ. ಯಾವ ವಿಷಯದಲ್ಲಿ ನಿಶ್ಚಯ ಬೇಕಂತೆ? ಮೊದಲು ಬಾಬನ ಮೇಲೆ ನಿಶ್ಚಯ, ಸ್ವಯಂನ ಮೇಲೆ ನಿಶ್ಚಯ, ನಾಟಕದ ಮೇಲೆ ನಿಶ್ಚಯ, ನಾಲ್ಕನೇದು ಈಶ್ವರಿಯ ಪರಿವಾರದವರ ಮೇಲೆ ನಿಶ್ಚಯ. ಅದರಲ್ಲೂ ವಿಶೇಷವಾಗಿ ಸ್ವಯಂನ ಮೇಲೆ ನಿಶ್ಚಯದ ಬಗ್ಗೆ ಬಾಬಾ ಚರ್ಚೆ ಮಾಡ್ತಾ ಇದ್ರು. ಸ್ವಯಂಗೆ ನಿಶ್ಚಯಕ್ಕೆ ಆಧಾರ ಯಾವುದು ಅಂತ ಹೇಳಿದ್ರು ಬಾಬಾ? ಸ್ವಯಂಗೆ ನಿಶ್ಚಯಕ್ಕೆ ಆಧಾರ ಯಾವುದು? ಸ್ವಮಾನ. ಸ್ವಮಾನ ಅಂದ್ರೇನು? ಆತ್ಮನ ಮಾನ ಹೆಚ್ಚಿಗೆ ಆಗುವಂಥದ್ದು. ಆತ್ಮದ ಮಾನ ಯಾವಾಗ ಹೆಚ್ಚಿಗೆ ಆಗತ್ತೆ? ಯಾವಾಗ ಹೆಚ್ಚಿಗೆ ಆಗತ್ತೆ? ಒಂದು, ಆತ್ಮದ ಶುದ್ಧಿಯಾದಾಗ. ಎರಡನೇದು, ಆತ್ಮದಲ್ಲಿ ಆತ್ಮಿಕ ಸಂಪಾದನೆ ಆದಾಗ. ಅಲ್ವಾ? ಸರಿ. ಆತ್ಮಿಕ ಸಂಪಾದನೆ ಯಾವಾಗ ಆಗ್ತದೆ? ಯಾವಾಗತ್ತೆ? ಈಶ್ವರ್ಯ ಕಾರ್ಯದಲ್ಲಿ ಸೇವೆ ಮಾಡಿದಾಗ. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಾಬಾ ಯಾವ್ಯಾವ ಪೋಸ್ಟನ್ನು ಕೊಟ್ಟಿದ್ದಾರೋ, ಪೊಸಿಷನನ್ನು ಕೊಟ್ಟಿದ್ದಾರೋ, ಅದಲ್ಲಿ ಹೋಗ್ಬಿಟ್ಟು ನಾನೇನು ಮಾಡಬೇಕು? ಕಾರ್ಯವನ್ನು, ಸೇವೆಯನ್ನು ಮಾಡಬೇಕು. ಆವಾಗಲೇ ನಿಮಗೆ ಸಂಬಳ, ಪ್ರಾಫಿಟ್, ಕಮಿಷನ್, ಇನ್ಕ್ರಿಮೆಂಟ್ ಅಂತ ಸಿಗೋದು. ಒಂದೇ ಪೋಸ್ಟಲ್ಲಿ ಕೆಲಸ ಮಾಡುವಂಗಿಲ್ಲ. ಏನು ಮಾಡಬೇಕು? ಬೇರೆ ಬೇರೆ ಪೋಸ್ಟಲ್ಲಿ ಮಾಡ್ತಾ ಹೋದಾಗ ನಿಮ್ಗೇನು ಸಿಗ್ತದೆ? ಸಂಬಳ ಜಾಸ್ತಿ ಆಗ್ತಾ ಇರ್ತದೆ. ಉಳಿತಾಯ ಹೆಚ್ಚಿಗೆ ಆಗ್ತಾ ಹೋದಾಗ ಮಾನ, ಗೌರವ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಬಾಬನ ಪ್ರಶ್ನೆ, ಆ ಪೋಸ್ಟಲ್ಲಿ ಪ್ರತಿದಿನ ನೀವು ಕಾರ್ಯವನ್ನು ಮಾಡ್ತಾ ಇದ್ದೀರಾ? ಯಾವ್ಯಾವ ಪೋಸ್ಟ್ ಸಿಕ್ಕಿದೆ ನಿಮಗೆ? ಎಷ್ಟು ಸಮಾನಗಳನ್ನು ಬಾಬಾ ಕೊಟ್ಟಿದ್ದಾರೆ? ಆ ಸಮಾನದಲ್ಲಿ ನೀವು ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಸ್ವ ಅಂತಂದರೆ ಆತ್ಮ, ಮಾನ ಅಂತಂದರೆ ಗೌರವ. ಶರೀರ ಹೇಳೋದೊಂದು ಸಾಧನ ಅಲ್ವಾ? ಹೌದೋ ಅಲ್ವೋ? ಸರಿ. ಈಗ ನಿಮ್ಗೊಂದು ಪ್ರಶ್ನೆ. ನಿಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ. ಏನಿದೆ? ಕಾರ್ಯಕ್ರಮ. ಅಲ್ಲಿ ಒಬ್ಬ ಕ್ಷೌರಿಕ ಬರ್ತಾನೆ. ಯಾರು ಬರ್ತಾರೆ? ಕ್ಷೌರಿಕ. ನಮ್ಮೂರ ಕಡೆ ಉಪನಯನ ಅಂತ ಮಾಡ್ತಾರೆ. ಉಪನಯನ ಅಂತ ಮಾಡಿದಾಗ ಏನಾಗ್ತದೆ? ಉಪನಯನ ಮಾಡುವಂಥ ಮಗು ಇರುತ್ತಲ್ಲ, ಅವರಿಗೆ ಕೂದಲನ್ನು ತೆಗಿಬೇಕು. ಆವಾಗ ಕ್ಷೌರಿಕ ಮನೆಗೆ ಬರಬೇಕು. ಅವನು ಕೂದಲು ತೆಗಿಲಿಕ್ಕೆ ಬಂದಿದ್ದಾನೆ. ಇನ್ನು ಸ್ವಲ್ಪ ಕೂದಲು ತೆಗಿಲಿಕ್ಕೆ ಟೈಮ್ ಇದೆ. ಅವನಿಗೆ ತಿಂಡಿ ಕೊಡಬೇಕು. ಏನು ಕೊಡಬೇಕು? ತಿಂಡಿ. ತಿಂಡಿ ಯಾರು ಕೊಡಬೇಕು? ಮನೆಯವರು. ಸರಿ. ನಿಮ್ಮ ಮನೆಗೆ ಬಂದಿದ್ದ ಅಂತ ತಿಳ್ಕೊಳ್ಳಿ. ಅವನಿಗೆ ತಿಂಡಿ ಎಲ್ಲಿ ಕೊಡ್ತೀರಿ? ಹೊರಗಡೆನೆ. ಹೇಗೆ ಕೊಡ್ತೀರಾ? ಒಂದು ಪ್ಲೇಟ್ ಹಾಕಿ, ಪ್ಲಾಸ್ಟಿಕ್ ಪೇಪರ್ ಪ್ಲೇಟ್ಸು, ಬಾಳೆ ಎಲೆನೋ ಹಾಕ್ಬಿಟ್ಟು ಕೊಡ್ತೀವಿ. ಯಾರಿಗೆ ತಿಂಡಿ ಕೊಟ್ರಿ ನೀವು? ಕ್ಷೌರಿಕ. ಓಕೆ. ಆ ದಿನ ಭಾನುವಾರ ಇತ್ತು. ಅದಕ್ಕಾಗಿ ಕ್ಷೌರಿಕನಿಗೆ ಪುರ್ಸತ್ತಿರಲಿಲ್ಲ. ತನ್ನ ಮಗನನ್ನು ಕಳಿಸಿರ್ತಾನೆ. ಅವನ ಮಗ ಬಂದುಬಿಟ್ಟು ನೀವು ಕೊಟ್ಟಿರುವಂಥ ತಿಂಡಿ ತಿಂದುಬಿಟ್ಟು ಏನು ಮಾಡ್ತಾರೆ? ಕೆಲಸ ಮುಗಿಸ್ಕೊಂಡು ಹೋಗ್ತಾನೆ. ಸರಿನಾ? ಓಕೆ. 10 ವರ್ಷ ಆದಮೇಲೆ ಅದೇ ಕ್ಷೌರಿಕನ ಮಗ ನಿಮ್ಮ ಮನೆಗೆ ತಹಶೀಲ್ದಾರ್ ಆಗಿಬಿಟ್ಟು ಬರ್ತಾನೆ. ಏನಾಗ್ಬಿಟ್ಟು ಬರ್ತಾರೆ? ತಹಸೀಲ್ದಾರ್. ಅವರು ಬೆಳಿಗ್ಗೆ ಟೈಮಲ್ಲಿ ಬಂದಿದ್ದಾರೆ. ಆವಾಗ ನಿಮ್ಮ ಮಗಳ ಮದುವೆ ಇದೆ. ಏನಿದೆ? ಮಗಳ ಮದುವೆ. ಆವಾಗ ಮನೆಯಲ್ಲಿದೆ. ಮದುವೆ ಮುಗಿದೋಗ್ಬಿಟ್ಟಿದೆ. ಮರುದಿನ ಬಂದಿದ್ದಾರೆ ಅವರು. ಅವ್ರಿಗೆ ತಿಂಡಿ ಎಲ್ಲಿ ಕೊಡ್ತೀರಿ? ಒಳಗಡೆ ಕರಿತೀವಿ. ಒಳಗಡೆ
ಡೈನಿಂಗ್ ಟೇಬಲ್ ಅಲ್ಲಿ ಕುಂಡ್ರಿಸಿ ಕೊಟ್ಟಿದ್ದೀವಿ. ಸರಿ, ಈ ನೀವು ತಿಂಡಿ ಕೊಟ್ಟಿರೋದು ಯಾರಿಗೆ? ಚೌರಿ ಕುಂದು ನಿವೃತ್ತನ ಮಗನಿಗೆ. ತಹಶೀಲ್ದಾರ್ನಿಗೆ. ಇವಾಗ ಕೊಟ್ಟಿದ್ದು ಯಾರಿಗೆ? ತಹಸೀಲ್ದಾರ್. 10 ವರ್ಷ ಮೊದಲು ಕೊಟ್ಟಿದ್ದು ಯಾರಿಗೆ? ಚೌರಿ ಕುಂದ್ಗೆ. ಹ. ಹಾಗಿದ್ರೆ ನೀವು ಅದು ತಿಂಡಿ ಅದನ್ನೇ ಕೊಟ್ಟಿರ್ಬೋದು, ಇಡ್ಲಿ ವಡಾನೇ ಕೊಟ್ಟಿರ್ಬೋದು, ಆದರೆ ಕೊಟ್ಟಿರುವಂತ ಸ್ಥಳ ಮತ್ತು ಸಾಧನ ಬೇರೆ ಬೇರೆ ಇದೆಯಲ್ವಾ? ಹೌದು. ಕಾರಣ ಪೊಸಿಷನ್. ಪೊಸಿಷನ್, ಪೋಸ್ಟ್. ಹೌದಾ? ಹಾಗೆ ಇಲ್ಲೂ ಕೂಡ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲೂ ಕೂಡ ನೀವು ಯಾವ ಪೋಸ್ಟಲ್ಲಿ ಕಾರ್ಯವನ್ನ ಮಾಡ್ತಿರೋ ಅದರ ಆಧಾರದಲ್ಲಿ ಪಂಚತತ್ವಗಳು, ನಾಟಕ, ಶಿವಭಾಬ, ಬೇರೆ ಬೇರೆ ಆತ್ಮಗಳು ನಿಮಗೆ ಗೌರವವನ್ನ ಕೊಡ್ತಾರೆ. ಹಾಗಿದ್ರೆ ಪ್ರತಿದಿನ ಆ ಪೋಸ್ಟಲ್ಲಿ ನಾನು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇನಾ? ಮಾಡಿದರೆ ಮಾತ್ರ ಮುಂದಿನ ಪೋಸ್ಟಿಗೆ ನಿಮ್ಗೇನು ಸಿಗ್ತದೆ? ಪ್ರಮೋಷನ್ ಸಿಗತ್ತೆ. ಆ ಕೆಲಸ ಸರಿ ಮಾಡಿಲ್ಲ ಅಂತಂದ್ರೆ ಅವಾಗ ನಿಮ್ಗೆ ಪ್ರಮೋಷನ್ ಸಿಗಲ್ಲ. ಸಿಗತ್ತೋ ಸಿಗಲ್ವೋ? ಸಿಗಲ್ಲ. ಸಿಗೋದಿಲ್ಲ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಲೌಕಿಕದವರಿಗೆ ಆ ಪೋಸ್ಟಲ್ಲಿ ಇದ್ದಾಗ ಅವರಿಗೊಂದು ನಶೆ ಇರತ್ತೋ ಇರಲ್ವೋ? ಇರುತ್ತೆ. ಇರುತ್ತೆ ತಾನೆ. ಒಂದು ಬಸ್ ಡ್ರೈವರ್ ಇರಲಿ, ಪೊಲೀಸ್ ಇರಲಿ, ಇನ್ಸ್ಪೆಕ್ಟರ್ ಇರಲಿ, ಸೈನಿಕ ಇರಲಿ, ಅವ್ರಿಗೆ ಆ ಪೋಸ್ಟ್ ಏನಿರ್ತದೆ? ನಸೆ ಇರ್ತದೆ. ಅಧಿಕಾರ. ನಿಮಗೆ ಆ ನಶೆ ಇದೆಯಾ? ಇದೆಯಾ? ಆ ಪೋಸ್ಟಲ್ಲಿ ಇದ್ಬಿಟ್ಟು ಬೇರೆಯವರಿಗೆ ನೀವು ಸರ್ವಿಸ್ ಅನ್ನ ಕೊಡಬೇಕು, ಆ ಸರ್ವಿಸ್ ಅನ್ನು ನೀವು ತಗೊಳ್ಬೇಕು. ಯಾರ್ಯಾರಿಗೆ ಕೊಡ್ಬೇಕು? ಬೇರೆಯವರಿಗೆ ಕೊಟ್ಟಷ್ಟು ನಿಮ್ಗೆ ಏನಾಗ್ತದೆ? ಸಂಬಳ ಹಿಡಿದು ಸಿಗತ್ತಲ್ವಾ? ಆ ಪೋಸ್ಟ್ ಇರೋದು ಬೇರೆಯವರಿಗೆ ಸೇವೆಯನ್ನ ಮಾಡ್ಲಿಕ್ಕೂ, ಕೆಲಸವನ್ನ ಮಾಡ್ಲಿಕ್ಕೂ, ಅಥವಾ ನೀವು ಆರಾಮಾಗಿ ಕೂತ್ಕೊಂಡು ಬರ್ಲಿಕ್ಕೂ? ಬೇರೆಯವ್ರಿಗೆ ಕೊಡಬೇಕು, ನೋಡ್ಕೊಳ್ಬೇಕು. ಈಗ ಬಾಬನ ಪ್ರಶ್ನೆ, ಬ್ರಹ್ಮಕುಮಾರ ಕುಮಾರಿಯಾಗಿ ನೀವು ಬಾಬನ ಹತ್ರ ಹೋದಾಗ ಬೇರೆಯವರಿಗೋಸ್ಕರ ಹೋಗಿರ್ತೀರೋ ಸ್ವಯಂಗೋಸ್ಕರ ಹೋಗಿರ್ತೀರೋ? ಬೇರೆಯವ್ರಿಗೋಸ್ಕರ. ಕರೆಕ್ಟಾಗಿ ಕೇಳ್ಕೊಳ್ಳಿ. ನನಗೆ ಶಾಂತಿ ಕೊಡು, ನನಗೆ ನೆಮ್ಮದಿ ಕೊಡು, ನನ್ನ ವಿಕರ್ಮ ವಿನಾಶ ಮಾಡು, ನಾನು ಲಕ್ಷ್ಮೀನಾರಾಯಣ ಆಗಬೇಕು, ನನ್ನ ಮಕ್ಕಳಿಗೆ ಕೊಡು, ನನ್ನ ಕುಟುಂಬ ಕೊಡು. ಇದನ್ನು ನಾನು ಕೇಳಿದಾಗ ನಾವು ಬೇರೆಯವ್ರ ಹತ್ರ ತೆಗೆದುಕೊಂಡಾಗ ಆಯ್ತು, ಬೇರೆಯವ್ರಿಗೆ ಕೊಟ್ಟಾಗಾಯ್ತು. ತಗೊಂಡಂಗಾಯ್ತು. ಬಾಬನ ಮನೆಗೆ ಹೋಗ್ತೀವಿ, ಗುರುವಾರ ದಿನ ಹೋಗ್ತೀವಿ, ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಹೋಗ್ತೀವಿ, ಕೂತ್ಕೊಳ್ತೀವಿ, ಭೋಗ ತಿನ್ಕೊಂಡು ಬಂದ್ಬಿಡ್ತೀವಿ. ತಗೊಂಡಂಗಾಯ್ತು, ಕೊಟ್ಟಂಗಾಯ್ತು. ತಗೊಂಡಂಗಾಯ್ತು. ಭೋಗ ತಿಂದ್ವಿ, ಬೇರೆಯವ್ರ ಹತ್ರ ಜ್ಞಾನವನ್ನ ಕೇಳಿದ್ವಿ. ಓಕೆ, ಆವಾಗ ನೀವು ಡ್ಯೂಟಿ ಮಾಡ್ತಾ ಇದ್ದೀರೋ ಅಥವಾ ಇನ್ನು ಆ ಒಂದು ಬೇರೆಯವರ ಡ್ಯೂಟಿಯ ಒಂದು ಕರ್ಮದ ಫಲವನ್ನು ನೀವು ಸ್ವೀಕಾರ ಮಾಡ್ತಾ ಇದ್ದೀರೋ? ನಾವೇ ಸ್ವೀಕಾರ ಮಾಡ್ಬೇಕು. ಆವಾಗ ಲೆಕ್ಕಾಚಾರ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ ತಲೆ ಭಾರ ಹೆಚ್ಚಿಗೆ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ ಆಗುತ್ತೆ. ಅಲ್ವಾ? ಹಾಗೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ಈಶ್ವರೀಯ ಶಕ್ತಿಯನ್ನು ಬೇರೆಯವ್ರಿಗೆ ಎಷ್ಟು ಕೊಡ್ತಾ ಇದ್ದೀನಿ? ಓಕೆ, ನಿಮ್ಗೆ ಜ್ಞಾನ ಹೇಳಲಿಕ್ಕೆ ಬರೋದಿಲ್ಲ, ನಿಮ್ಮ ಹತ್ರ ಧನ ಇಲ್ಲ, ಅದು ಮನಸಾ ಸೇವೆ ಮಾಡ್ಬೋದಲ್ವಾ? ಬೇರೆಯವ್ರಿಗೆ ಶಕ್ತಿಯನ್ನು ಕೊಡ್ಬೋದಲ್ವಾ? ನಿಮ್ಗೇನು ಬಾಬಾ ಪೋಸ್ಟ್ ಅಂಡ್ ಪೊಸಿಷನ್ ಕೊಟ್ಟಿದ್ದಾರೆ ಅದನ್ನ ಸೀರಿಯಸ್ ಆಗಿ ಟೈಮ್ಲಿ ಪ್ರತಿದಿನ ಎಷ್ಟು ಸಮಯ ಆ ಡ್ಯೂಟಿಯನ್ನ ನೀವೇನ್ ಮಾಡ್ತಿದ್ದೀರಿ? ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂತ ಯಾರು ಚೆಕ್ ಮಾಡ್ಕೊಳ್ಬೇಕು? ನೀವೇ ಚೆಕ್ ಮಾಡ್ಕೊಳ್ಬೇಕು. ಅದರ ಆಧಾರದ ಡ್ಯೂಟಿ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ತಕ್ಕ ಹಾಗೆ ನಿಮ್ಮಪ್ಪ ಶಿವಬಾಬಾ ಎಷ್ಟು ಸಂಬಳ ಕೊಡ್ತಾರೆ ಅದನ್ನು ಕೂಡ ಏನ್ ಮಾಡಬೇಕು? ಚೆಕ್ ಮಾಡ್ಬೇಕು. ಚೆಕ್ ಮಾಡ್ಕೊಳ್ಬೇಕು. ಆ ಬಚ್ಚೋं को एक एक सम्मान किसने दिया है? ನಿಮ್ಗೆ ಆ ಸಮ್ಮಾನವನ್ನು ಯಾರು ಕೊಟ್ಟಿದ್ದಾರೆ? ಬಾಬಾ. ಬಾಬಾ. ಯಾಕೆ ಕೊಟ್ಟಿದ್ದಾರೆ? ಸಮ್ಮಾನ ಅಂತಂದ್ರೆ ಏನು? ಆತ್ಮದ ಗೌರವ. ಸಮ್ಮಾನ ಅಂತಂದ್ರೆ ನೀವು ಮಾಡುವಂತ ಪೋಸ್ಟಿನ ಹೆಸರದು. ಏನ್ ಹೇಳಿ? ಆ ಪೋಸ್ಟಿನ ಹೆಸರು. ಗೌರ್ಮೆಂಟ್ ಡ್ಯೂಟಿಲಿ ಇದ್ದಾಗ ಮಾತ್ರ ತಾನೆ ಆ ಪೋಸ್ಟ್ ಇರ್ತದೆ. ರಿಟೈರ್ಡ್ ಆದ್ಮೇಲೆ ಆ ಪೋಸ್ಟ್ ಇಲ್ವಲ್ಲ. ಹೌದು ತಾನೆ? ಹಾಸ್ಪಿಟಲ್ ಹೋದಾಗ ಮಾತ್ರ ನೀವು ಡಾಕ್ಟ್ರು, ಮನೆಗೆ ಬಂದಾಗ ಪತಿನೋ ತಂದೆನೋ ಏನೋ ಒಂದಾಗಿರ್ತೀರಲ್ವಾ? ಓಕೆ, ಅಲ್ಲಿ ಯಾರ್ದೋ ಫೋನ್ ಬಂತು ತಕ್ಷಣದಲ್ಲಿ ಮತ್ತೇನಾಗ್ತೀರಿ ನೀವು? ಡಾಕ್ಟರ್ ಆಗ್ಬಿಡ್ತೀರಿ ಅಲ್ವಾ? ಹಾಗೆ ಇಲ್ಲಿ ನಿಮಗೆ ಆ ಪೋಸ್ಟ್ ಅನ್ನು ಯಾರು ಕೊಟ್ಟಿದ್ದಾರೆ?
ಶಿವ ಕೊಟ್ಟಿದ್ದಾರೆ, ಬಾಪ್ ದಾದಾ ಕೊಟ್ಟಿದ್ದಾರೆ. ಸ್ವಯಂ ಬಾಪ್ ದಾದಾ ನೇ ಹರ್ ಏಕ್ ಬಚ್ಚೆ ಕೋ ಸ್ವಮಾನಧಾರಿ ಬನಾಯಾ ಹೈ. ಪ್ರತಿಯೊಂದು ಮಕ್ಕಳಿಗೂ ಕೂಡ ಬಾಬಾ ಈಶ್ವರಿ ಯಜ್ಞದಲ್ಲಿ ಏನ್ ಮಾಡಿದಾರಂತೆ, ಒಂದೊಂದು ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ. ಲೌಕಿಕದಲ್ಲೂ ಕೂಡ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲ ಕೆಲಸಗಾರಿಗೂ ಕೂಡ ಒಂದೊಂದು ಪೋಸ್ಟ್ ಇರ್ತದೋ ಇರಲ್ವೋ? ಇರುತ್ತೆ. ಹೆಚ್ಚಿಂದಿರ್ಲಿ ಕಡಿಮೆದಿರ್ಲಿ ಪೋಸ್ಟ್ ಅಂತೂ ಇರ್ತದ ತಾನೆ. ಹೌದು. ಓಕೆ, ಆ ಪೋಸ್ಟ್ ಸುಮ್ಮನೆ ಕೊಟ್ಟು ಬಿಡ್ತಾರ? ಇಲ್ಲ, ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಗಮನ ಇಟ್ಟು ಮಾಡಬೇಕು. ಮೊದಲು ನಿಮ್ಮತ್ತಷ್ಟು ಶಿಕ್ಷಣ, ಆ ಪೋಸ್ಟಿಗೆ ತಕ್ಕಾಗಷ್ಟು ಶಿಕ್ಷಣ ಆಗಿರಬೇಕು. ಆ ಪೋಸ್ಟ್ ಅಲ್ಲಿ ಕೆಲಸ ಮಾಡುವಷ್ಟು ಅನುಭವ ನಿಮಗೆ ಇರಬೇಕು. ಆರಂಭದಲ್ಲಿ ನಿಮ್ಗೆ ಅಲ್ಲಿ ಟ್ರೈನಿಂಗ್ ಅನ್ನ ಕೊಡಲಾಗ್ತದೆ ಅಲ್ವಾ? ಹಾಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲೂ ಕೂಡ ನಿಮ್ಗೆ ಶಿಕ್ಷಣ ಕೊಡ್ತಾ ಇದ್ದಾರೋ ಇಲ್ವೋ? ಕೊಡ್ತಾ ಇದ್ದಾರೆ. ಓಕೆ, ಜನ್ಮ ಕೊಟ್ಟಿದ್ದಾರೋ ಇಲ್ವೋ? ಕೊಟ್ಟಿದ್ದಾರೆ. ಪಾಲನೆ, ಕೊಟ್ಟಿದ್ದಾರೆ. ಟ್ರೈನಿಂಗ್ ಕೊಟ್ಟಿದ್ದಾರೆ. ಕೊಡ್ತಾ ಇದ್ದಾರಾ? ಕೊಟ್ಟಿದ್ದಾರೆ. ಹಿಂದೂ ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾ ಇದ್ದಾರಾ? ಇಲ್ಲ, ಈಗ ಹೌದು. ಕೊಡ್ತಾ ಇಲ್ವೋ ಶಿವಬಾಬಾ? ಕೊಡ್ತಾ ಇದ್ದಾರೆ. ನಿಮಿತ್ತ ಆತ್ಮಗಳ ಮೂಲಕ ಟ್ರೈನಿಂಗ್ ಕೊಡ್ತಾ ಇದ್ದಾರಾ ಇಲ್ವೋ? ಕೊಡ್ತಾರೆ. ಇಷ್ಟೆಲ್ಲ ತೆಗೆದುಕೊಂಡಿರುವಂತ ನೀವು ಒಂದು ದಿನದ 24 ಗಂಟೆಯಲ್ಲಿ ನಿಮ್ಮ ಪೋಸ್ಟ್ ಅನ್ನ ಎಷ್ಟು ಸೀರಿಯಸ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಿ? ಬರೀ ಪಾಲನೆ, ಶಿಕ್ಷಣ, ಟ್ರೈನಿಂಗ್ ಅಷ್ಟೇ ತಗೊಳ್ತಾ ಇದ್ದೀರೋ ಅಥವಾ ಪೋಸ್ಟಲ್ ಕೆಲಸ ಮಾಡ್ತಾ ಇದ್ದೀರೋ? ಹೇಳಿ, ಏನ್ ಮಾಡ್ತಿದ್ದೀರಿ? ಮಾಡ್ತಾ ಇದೀವಿ ಅಣ್ಣ, ಆ ಸರಿ, ಮಾಡ್ತಾ ಇದೀವಿ. ದಿನದಲ್ಲಿ ಟ್ರೈನಿಂಗ್ ಜಾಸ್ತಿ ಇದೆಯೋ, ಪಾಲನೆ ಜಾಸ್ತಿ ಇದೆಯೋ, ಶಿಕ್ಷಣ ಜಾಸ್ತಿ ಇದೆಯೋ ಅಥವಾ ಕೆಲಸ ಜಾಸ್ತಿ ಇದೆಯೋ? ಕೆಲ್ಸನೂ ಜಾಸ್ತಿ ಇದೆ, ಶಿಕ್ಷಣನೂ ಅಷ್ಟೇ ಇದೆ. ಪ್ರತಿದಿನ ನೀವು ಮಾಡುವಂತ ಕೆಲಸಕ್ಕೆ ಬಾಬಾ ಮುರಳಿಯ ಮೂಲಕ ಶ್ರೀಮತವನ್ನ, ವಿಧಿವಿಧಾನವನ್ನ ಕೊಡ್ತಾರಲ್ವಾ? ಪ್ರತಿದಿನ ಕೆಲಸ ಚೇಂಜ್ ಆಗತ್ತಲ್ವಾ? ಹೌದು ಏನ್ ಮಾಡ್ಬೇಕು ಅಂತ ಬಾಬಾ ಹೇಳ್ತಾರಲ್ವಾ? ಹೌದು. ಈಗ ಬಾಬಾನ ಪ್ರಶ್ನೆ, ನೀವು ಜನ್ಮ ತಗೊಂಡ ತಕ್ಷಣದಲ್ಲಿ ನಿಮ್ಗೆ ಸಂಪಾದನೆ ಸಿಗತ್ತಾ? ಇಲ್ಲ. ಇಲ್ಲ, ಇಲ್ಲ. ಶಿಕ್ಷಣ ಪಡ್ಕೊಂಡಾಗ ಸಂಪಾದನೆ ಸಿಗತ್ತಾ? ಇಲ್ಲ. ಟ್ರೈನಿಂಗ್ ತಗೊಂಡಾಗ ಸಂಪಾದನೆ ಸಿಗತ್ತಾ? ಇಲ್ಲ. ಮತ್ ಸಂಪಾದನೆ ಸಿಗೋದು ನಿಮ್ಗೆ ಮಾನ ಜಾಸ್ತಿ ಆಗೋದು ಯಾವಾಗ? ಆ ಕೆಲಸ ಮಾಡಿದಾಗ. ಮಾಡಿದಾಗ. ಒಂದು ದಿನದಲ್ಲಿ ಎಷ್ಟು ಸಮಯ ಕೆಲಸ ಮಾಡ್ತಿದ್ದೀರಿ? ಶಿಕ್ಷಣ ಪಡ್ಕೊಳ್ಳೋದು ಅದ್ಯಾವ್ದಲ್ಲ, ಅದು ಸಂಪಾದನೆ ಕೆಲಸ ಅಲ್ಲ. ಅಲ್ಲ. ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು ಅದು ಕೆಲಸ ಅಲ್ಲ. ಅಲ್ಲ. ಕೆಲಸ ಯಾವುದು? ಆ ಕೆಲಸ ಮಾಡ್ಬೇಕು. ಯಾವ್ಯಾವ ಬಾಬಾ ಮೊನ್ನೆ ಏನ್ ಹೇಳಿದ್ರು ಬಾಬಾ? ಭೋಗ ಇಡೋದನ್ನು ಕೂಡ ಒಂದು ಆಟ ಅಂತಂದ್ರು, ಅದನ್ನು ಕೂಡ ಕೆಲಸ ಅಲ್ಲ. ಜ್ಞಾನ ಹೇಳೋದನ್ನು ಕೂಡ ಕೆಲಸ ಅಲ್ಲ. ಎಷ್ಟೆಷ್ಟೋ ಜನರು ಮಹಾರಥಿಗಳು ಭಾಷಣವನ್ನ ಮಾಡ್ತಾರೆ, ಆದ್ರೆ ಯೋಗವನ್ನ ಮಾಡೋದಿಲ್ಲ. ಅದ್ರ ಕೆಲಸ ಯಾವುದು? ಪರಮಾತ್ಮನ ಶಕ್ತಿ ವಿಶ್ವಕ್ಕೆಲ್ಲ ಕೊಟ್ಟಾಗ ಕೊಡಬೇಕು ಅಲ್ವಾ? ಅವರಲ್ಲಿಂತ ಪ್ರಾಡಕ್ಟ್ಗಳನ್ನ ಯಾರಿಗೆ ಬೇಕು ಅವರಿಗೆ ಕೊಡಬೇಕು. ಹಾಗಿದ್ರೆ ಪ್ರತಿದಿನ ನಾನು ಆ ಪೋಸ್ಟ್ ಅಲ್ಲಿ ಇದ್ದು ಆ ಪೋಸ್ಟಿಗೆ ಎಷ್ಟು ನ್ಯಾಯವನ್ನ ಕೊಡ್ತಾ ಇದ್ದೇನೆ. ಎಷ್ಟು ಕೆಲಸ ಮಾಡ್ತಿರೋ ಅಷ್ಟು ಕೆಲಸಕ್ಕೆ ನಿಮ್ಗೆ ಬಾಬಾ ಸಂಬಳ ತಿಂಗಳಾದ್ಮೇಲೆ ಕೊಡ್ತಾರೋ, ವರ್ಷ ಆದ್ಮೇಲೆ ಕೊಡ್ತಾರೋ? ತಕ್ಷಣ ಅಲ್ಲೇ ಕೊಡ್ತಾರೆ. ಆ ಸೆಕೆಂಡ್ ಅಲ್ಲಿ ಕೊಟ್ಬಿಡ್ತಾರೆ. ಏನ್ ಹೇಳ್ತಾರೆ ಬಾಬಾ? ಸಂಗಮ್ ಯುಗ ಪ್ರತ್ಯಕ್ಷ ಫಲ ಅಂತ ಹೇಳ್ತಾರೆ. ಸಂಗಮ್ ಯುಗ ಅಂದ್ರೆ ಪ್ರತ್ಯಕ್ಷ ಫಲ. ಅದೇ ಸೆಕೆಂಡ್ ಅಲ್ಲಿ ನೀವ್ ಏನು ಮಾಡಿದಿರೋ ಆ ಕರ್ಮದ ಫಲವನ್ನು ನಿಮ್ಮ ಅಕೌಂಟ್ ಅಲ್ಲಿ ನಾನೇನ್ ಮಾಡ್ಬಿಡ್ತೇನೆ, ಹಾಕಿಬಿಡ್ತೇನೆ. ಓಕೆ, ಆಮೇಲೆ ನೀವು ಅದನ್ನ ಹೆಂಗೆ ಉಪಯೋಗ ಮಾಡ್ತಿರೋದು ನಿಮಗೆ ಬಿಟ್ಟಿರೋದು. ಒಳ್ಳೇದಕ್ಕಾದ್ರೂ ಉಪಯೋಗ ಮಾಡಿ, ಕೆಟ್ಟದಕ್ಕಾದ್ರೂ ಉಪಯೋಗ ಮಾಡಿ, ನೀವಾದ್ರೂ ಉಪಯೋಗ ಮಾಡಿ, ಅಥವಾ ಬಾಬಾ ಇದ್ರ ಉಪಯೋಗ ನೀನೇ ಮಾಡು ಅಂತಾನು ಕೂಡ ನೀವೇನ್ ಮಾಡ್ಬೋದು, ಬಿಡುವ. ಹಳೆ ಕಾಲದಲ್ಲಿ ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ? ದೊಡ್ಡ ಸಂಘಟಿತ ಕುಟುಂಬ, ಅವಿಭಕ್ತ ಕುಟುಂಬ ಅಲ್ವಾ? ಅವಿಭಕ್ತ ಕುಟುಂಬದಲ್ಲಿ ಯಾರೇ ವ್ಯಕ್ತಿ ಕೆಲಸವನ್ನ ಮಾಡಿದ್ರೆ ಸಂಬಳವನ್ನ ತಂದ್ಬಿಟ್ಟು ಯಾರ ಕೈಲಿ ಕೊಡ್ಬೇಕಿತ್ತು? ಮನೆ ದೊಡ್ಡವ್ರ ಕೈ, ಮನೆ ಮುಖ್ಯಸ್ಥನ ಹತ್ರ. ಇವತ್ತು ಮನೆಯ ಮುಖ್ಯಸ್ಥನಿಗೆ ಕೊಡೋದಿರ್ಲಿ, ಆ ಮನೆ ಮುಖ್ಯಸ್ಥನಿಗೆ ಬೇಕಾಗಿರುವಷ್ಟು ಒಂದು ಏನು ಮೆಡಿಸಿನ್ಸ್ ಆಗ್ಲಿ, ಬಟ್ಟೆನಾಗ್ಲಿ, ಅದನ್ನು ಕೂಡ ಏನಾಗೋದಿಲ್ಲ, ತಂದು ಕೊಡೋದಿಲ್ಲ ಅಲ್ವಾ? ಮಾಡಿರುವಂತ ಸಂಪಾದನೆಯನ್ನ
ಶರೀರಕ್ಕೋಸ್ಕರ ತಮ್ಮ ಕುಟುಂಬಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ, ಬಳಸ್ತಾ ಇದ್ದಾರೆ. ಉಪಯೋಗವನ್ನ ಮಾಡ್ತಿದ್ದಾರೆ. ಮತ್ತೆ ಇವತ್ತು ಸಂಪಾದನೆ ಮಾಡೋರು ಕೂಡ ಏನಾಗಿದೆ, ಸಂಪಾದನೆಗಿಂತ ಜಾಸ್ತಿ ಎಲ್ಲಿ ಸಾಲ ಸಿಗ್ತದೆ ಅಂತ ನೋಡೋದು. ಬೈಕ್ ಸಿಗತ್ತಾ, ಸಾಲದಲ್ಲಿ ತಗೊಳ್ಳಿ. ಫ್ರಿಜ್ಜು ಸಾಲದಲ್ಲಿ ಸಿಗತ್ತಾ, ತಗೊಂಡು ಬನ್ನಿ. ಕಾರ್ ಸಿಗತ್ತಾ, ತಗೊಂಡು ಬನ್ನಿ. ಮನೆ ಸಾಲದಲ್ಲಿ ಸಿಗತ್ತಾ, ಏನ್ ಮಾಡೋದು? ನೋಡಲಿಕ್ಕೆ ಮಾತ್ರ ಶ್ರೀಮಂತಿಕೆ ಇದೆ ಬಿಟ್ರೆ ಅದ್ರ ಹಿಂದ್ಗಡೆಗೆ ಏನಿದೆ, ಸಾಲ. ಸಾಲ. ಹಾಗೆ 5,000 ವರ್ಷ ನೀವು ಪಂಚತತ್ವಗಳಿಂದ ಗಾಳಿ, ಬೆಳಕು, ನೀರು, ಆಹಾರ ತಗೊಂಡಿದ್ದೀರ ಅಂದ್ಮೇಲೆ ಪಂಚತತ್ವಗಳಿಂದ ನಾವು ಸಾಲ ತಗೊಂಡಾಗ ಆಯ್ತೋ ಇಲ್ವೋ? ತಗೊಂಡಿದ್ದೀರಾ ಇಲ್ವೋ? ತಗೊಂಡಿದ್ದೀವಿ. ಸರಿ, ಬರೀ ಪಂಚತತ್ವಗಳಿಂದ ತಗೊಂಡಿದ್ದೀರೋ ಆತ್ಮಗಳಿಂದನೂ ತಗೊಂಡಿದ್ದೀರೋ? ಆತ್ಮಗಳಿಂದಲೂ ತಗೊಂಡಿದ್ದೀವಿ. ತಗೊಂಡಿದ್ದೀವಿ. ಸರಿ, ಬರೀ ಮನುಷ್ಯಾತ್ಮರಿಂದ ತಗೊಂಡಿದ್ದಾರೋ ಬೇರೆ ಆತ್ಮಗಳಿಂದನೂ ತಗೊಂಡಿದ್ದೀರೋ ಸಾಲ? ಕೋಳಿ ಕಟ್ ಮಾಡಿ ತಿಂದಿದ್ದೀರಾ, ಮೀನ್ ತಿಂದಿದ್ದೀರಾ ಅಲ್ವಾ? ಹಸುವಿನ ಹಾಲು ಕುಡ್ದಿದ್ದೀರಾ ಇಲ್ವೋ? ಕುಡ್ದಿದ್ದೀವಿ. ಚೆನ್ನಮ್ಮಕ್ಕವ್ರು ಹೇಳ್ತಾರ, ಅಣ್ಣ ನಾವೇನು ಸುಮ್ಮನೆನಾ ತಿಂದಿದ್ದೀವಿ, ದುಡ್ಡು ಕೊಟ್ಟಿಲ್ವಾ? ಹ್ಮ್. ಏನ್ ಕೊಟ್ಟಿಲ್ಲ? ದುಡ್ಡು ಕೊಟ್ಟಿಲ್ವಾ? ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟಿದ್ದೀರಿ? ಮಾಲೀಕನಿಗೆ. ಹಸು ಕೊಟ್ಟಿದ್ದೀರಾ? ಮಾಲೀಕರಿಗೆ. ಇಲ್ಲ, ಮಾಲೀಕನಿಗೆ. ಇಲ್ಲ ಇಲ್ಲ. ಹಾಲು ಕೊಟ್ಟಿದ್ಯಾರು? ಹಸು. ಅವಾಗ ಅದಕ್ಕೆ ಏನ್ ಕೊಟ್ಟಿದ್ದೀರಿ? ಅದಕ್ಕೆ ಏನು ಕೊಡ್ಲಿಲ್ಲ. ಅದ್ರಿಂದ ಸಾಲ ಆಯ್ತೋ ಇಲ್ವೋ? ಅವಾಗ ಆಯ್ತು. ಆಯ್ತು. ಹಾಗಿದ್ರೆ ಈ ಸಾಲ ತೀರಿಸೋದು ಯಾವಾಗ? ಈಗಲೇ ಆ ಸಾಲ ಈಗ್ಲೇ ಹಾಗೆ ಇದ್ರೆ ಆ ಸಾಲ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ. ಜಾಸ್ತಿ ಆಗುತ್ತೆ. ಅವಾಗ ಆ ಸಾಲ ಆಗೋದ್ರಿಂದ ನಿಮ್ ಸ್ಥಿತಿ ಏನಾಗ್ಬಿಡ್ತದೆ? ಡೌನ್. ಡೌನ್ ಆಗ್ಬಿಡ್ತದೆ. ಆವಾಗ ಪರಿಸ್ಥಿತಿಗಳು, ಕಷ್ಟಗಳು, ವಿಘ್ನಗಳು, ತೊಂದರೆಗಳು, ಚಿಂತೆಗಳು ಏನಾಗ್ತವೆ? ಬರ್ತಾರೆ. ಬರ್ತವೆ. ಈಗ ಹೇಳಿ, ನಿಮ್ಮ ಮೇಲೆ ನಿಶ್ಚಯ ಯಾವಾಗ ಬರ್ತದೆ? ನಿಮ್ಮ ಮೇಲೆ ನಿಮಗೆ ನಿಶ್ಚಯ ಯಾವಾಗ ಬರ್ತದೆ? ಈ ಎಲ್ಲ ಸಾಲಗಳನ್ನ ಸಾಲ ಸ್ವಲ್ಪ ತೀರ್ಸ್ದಾಗ ಬರ್ತದೆ. ದಿನದಿಂದ ದಿನಕ್ಕೆ ನಿಮ್ಮ ಖರ್ಚು ವೆಚ್ಚಗಳು ಹೆಚ್ಚಿಗೆ ಆಗ್ತಾವು, ಕಡಿಮೆ ಆಗ್ತಾವು? ಹೆಚ್ಚಿಗೆ ಆಗ್ತದೆ. ಆ ಖರ್ಚು ವೆಚ್ಚವನ್ನು ಸರಿದೂಗಿಸ್ಲಿಕ್ಕೆ ನೀವು ಒಂದೇ ಪೋಸ್ಟ್ ಅಲ್ಲಿ ಕೆಲಸ ಮಾಡಬೇಕು, ನೆಕ್ಸ್ಟ್ ಲೆವೆಲ್ ಪೋಸ್ಟಿಗೆ ಹೋಗ್ಬೇಕು. ನೆಕ್ಸ್ಟ್ ಲೆವೆಲ್ ಒಂದೇ ರೀತಿ ಸಂಬಳದಲ್ಲಿ ಕೆಲಸ ಮಾಡ್ತಿರೋ ಪ್ರತಿ ವರ್ಷ, ಪ್ರತಿ ತಿಂಗಳು ಸಂಬಳ ಜಾಸ್ತಿ ಆಗ್ಬೇಕು. ಪ್ರತಿ ವರ್ಷ ಪ್ರತಿ ತಿಂಗಳು ಜಾಸ್ತಿ ಸಂಬಳ ಜಾಸ್ತಿ ಆಗ್ಬೇಕು ಮತ್ತು ಉಳಿತಾಯ ಹೆಚ್ಚಿಗೆ ಆಗ್ಬೇಕು. ಅವಾಗ ನಿಮಗೆ ನಿಮ್ಮ ಜೀವನದ ಮೇಲೆ ಏನ್ ಬರ್ತದೆ? ನಿಶ್ಚಯ, ನಂಬಿಕೆ, ವಿಶ್ವಾಸ ಬರುತ್ತೆ. ಬರ್ತದೆ. ಬಾಬಾ ಇಲ್ಲಿ ನಿಮ್ಗೆ ಕೇಳ್ತಿದ್ದಾರೆ, ಪ್ರತಿದಿನ ನಿಮ್ಮ ಸಂಪಾದನೆ ಜಾಸ್ತಿ ಆಗ್ತಾ ಇದೆಯಾ? ಆಗ್ಬೇಕು. ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇದೆಯಾ? ಬಿಲ್ಡಿಂಗ್ ಅಲ್ಲ, ಬಂಗಾರ ಅಲ್ಲ, ಬಟ್ಟೆ ಅಲ್ಲ, ಏನ್ ಜಾಸ್ತಿ ಆಗ್ಬೇಕಂತೆ? ಆತ್ಮಿಕ ಸಂಪಾದನೆ. ಆತ್ಮದಲ್ಲಿ ಶಾಂತಿ, ಸುಖ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ ಇದೇನಾಗ್ಬೇಕು? ಹೆಚ್ಚಿಗೆ ಆಗ್ಬೇಕು. ಎಷ್ಟು ಹೆಚ್ಚಿಗೆ ಆಗ್ತಾ ಹೋಗ್ತದೋ ನಿಮ್ಗೆ ಧೈರ್ಯ, ಅನುಭವ, ನಂಬಿಕೆ, ವಿಶ್ವಾಸ, ನಿಶ್ಚಯ ಹೇಳೋದೇನಾಗ್ತಾ ಹೋಗ್ತದೆ? ಜಾಸ್ತಿ. ನಾನು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡಿದ್ರೆ ಕೆಲಸನೇ ಮಾಡೋದಿಲ್ಲ, ಆವಾಗ ಸಾಲ ತೀರತ್ತೋ ತೀರಲ್ವೋ? ಇರಲ್ಲ. ಇಲ್ಲ. ಸಾಲ ತೀರಿಲ್ಲ ಅಂದ್ರೆ ನಿಮ್ಮ ಮೇಲೆ ನಿಶ್ಚಯ ಬರ್ತದೋ ಬರಲ್ವೋ? ಬರಲ್ಲ. ಓಕೆ, ನಿಶ್ಚಯ ಬಂದಿಲ್ಲ ಹೇಳೋದು ಹೆಂಗ್ ಗೊತ್ತಾಗ್ತದೆ? ಸಾಲಗಾರರು ಡೈಲಿ ಬರ್ತದೆ. ಪ್ರತಿದಿನ ಮೊದಲಿನಾಗೆ ಜಗಳ ಆಗ್ತಾ ಇರ್ತದೆ. ನಮ್ಮನೆ ನಮ್ಮ ಮಾತು ಕೇಳ್ತಾನೆ ಇಲ್ಲ. ಸೆಂಟ್ರಿಗೆ ಹೋದ್ರು ಅಕ್ಕೊಂದು ನಿದ್ರೆ ಇದು ಏನು ನಮ್ಗೆ ನಿಂದನೆ ಮಾಡ್ತಾರೆ. ಆನ್ಲೈನಲ್ಲಿ ಬಂದು ಯೋಗೇಶನೂ ಕೂಡ ಬೈತಾರೆ. ಕಾಯಿಲೆಗಳು ಕಡಿಮೆ ಆಗ್ತಾನೇ ಇಲ್ಲ. ಯೋಗದ ಸ್ಥಿತಿ ಜಾಸ್ತಿ ಆಗ್ತಾ ಇಲ್ಲ. ಯೋಗದಲ್ಲಿ ಕೂತ್ಕೊಂಡ್ರೆ ನಿದ್ರೆ ಬರ್ತಾ ಇದೆ, ಸುಸ್ತಾಗ್ತಾ ಇದೆ ಅಲ್ವಾ? ಅಂದ್ರೆ ಇದೆಲ್ಲ ಏನರ್ಥ? ಸಾಲದವರೇ ನೀವು ಬೇಕಾದಷ್ಟು ಸಂಪಾದನೆಯನ್ನ ಮಾಡ್ತಾ ಇಲ್ಲ. ವಿಧಿವತ್ತಾಗಿ ಮಾಡ್ತಾ ಇಲ್ಲ. ವಿಧಿ ಬೇಕು. ವಿಧಿ ಇಲ್ದೇನೆ ನೀವು ಮಾಡಿದಿದ್ರೆ ಅವಾಗ ಏನಾಗೋದಿಲ್ಲ? ಕರ್ಮದ ಫಲ ಸರಿಯಾಗಿ ಬರೋದಿಲ್ಲ. ಅವಾಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ. ನಾವು ಶರೀರದ ವಿಧಿ ಕಡೆ ಗಮನ ಕೊಡ್ತೀವಿ ಹೊರತು ಆತ್ಮ ಮತ್ತು ಮನಸ್ಸಿನ ವಿಧಿ ಕಡೆಗೆ ನಾವೇನ್ ಮಾಡೋದಿಲ್ಲ, ಹೆಚ್ಚಿನ ಗಮನವನ್ನ ಕೊಡೋದಿಲ್ಲ. ಶರೀರ ಸ್ನಾನ ಮಾಡಿಸ್ಬೇಕು, ಚೇರ್ ಮೇಲೆ ಕೂರಿಸ್ಕೊಳ್ಬೇಕು, ರೈಟ್ ಹಾಕ್ಬೇಕು, ಎದುರುಗಡೆ ಡೂಮ್ ಇರಬೇಕು, ಹಾಡ್ ಇರ್ಬೇಕು, ಓಕೆ. ಆದ್ರೆ ಮನಸ್ಸು
ಮನಸ್ಸೆಲ್ಲಿರ್ತದೆ? ರಾಜಯೋಗಕ್ಕೆ ಮುಖ್ಯವಾದ ಆಧಾರ ಶರೀರನೋ ಮನಸ್ಸು? ಮನಸ್ಸು. ನಾವು ವಿಚಾರ ಗಮನ ಕೊಡೋದು ಯಾವುದಕ್ಕೆ? ಶರೀರಕ್ಕೆ. ಶರೀರ ಸ್ಟ್ರೇಟ್ ಆಗಿ ಕೂತ್ಕೊಳ್ಬೇಕು, ಕಣ್ಣು ಮುಚ್ಚಬಾರ್ಬಾರ್ದು, ಕಣ್ಣು ಹಿಂಗಿಟ್ಕೊಳ್ಬೇಕು. ನಮ್ಮ ಗಮನ ಶರೀರದ ಇಂದ್ರಿಯಗಳ ಕಡೆಗೆ ಇರ್ತದೆ ಬಿಟ್ರೆ ಹೆಚ್ಚಿನ ಗಮನ ಏನಾಗಿರೋದಿಲ್ಲ, ಮನಬುದ್ಧಿ ಕಡೆಗೆ ಇರೋದಿಲ್ಲ. ಶರೀರದ ಕಡೆಗೆ ಬೇಕು, ಬೇಡ ಅಂತ ಹೇಳಲ್ಲ ನಾವು, ಆದರೆ ಹೆಚ್ಚಿನ ಗಮನ ರಾಜಯೋಗಕ್ಕೆ ಆಧಾರ ಯಾವುದು? ಮನಸ್ಸು. ಮನಸ್ಸು ಮತ್ತು ಬುದ್ಧಿ. ಯಾಕಂದ್ರೆ ಬಾಬಾ ಆ ಶಕ್ತಿಗಳನ್ನ ಮನಬುದ್ಧಿಯ ಮೂಲಕನೇ ಏನಾಗ್ತಾರೆ, ಕಳಿಸ್ತಾರೆ ಎಲ್ಲದಕ್ಕೂ ಅಲ್ವಾ. ಅದಕ್ಕಾಗಿ ನೀವೆಲ್ಲರೂ ಸಮಾನಧಾರಿಗಳು ಆಗಿದ್ದೀರಾ. ಆ ಪೋಸ್ಟ್ ನಿಮ್ಗೆ ಸಿಕ್ಕಿದ್ಯಾ? ಆ ಪೋಸ್ಟ್ ಅಲ್ಲಿ ನಿಮ್ಮ ಕರ್ತವ್ಯವನ್ನ ಏನ್ ಮಾಡ್ತಿದ್ದೀರಿ? ನಿರ್ವಹಣೆ ಮಾಡ್ತಾ ಇದ್ದೀರಾ. ಇನ್ನು ಕೆಲವೊಂದ್ಸಲ ಏನಾಗ್ತದೆ, ಡಾಕ್ಟರ್ ಇರ್ತಾರೆ, ಡಾಕ್ಟರ್ ಹಾಸ್ಪಿಟಲ್ ಇರ್ತಾರೆ, ಬೆಳಗಿಂದ ಸಾಯಂಕಾಲದವರೆಗೂ ಇರ್ತಾರೆ, ಆದಲ್ಲಿ ಪೇಷಂಟೇ ಏನಾಗೋದಿಲ್ಲ, ಇರಲ್ಲ. ಪೇಷಂಟ್ ಬಂದಿಲ್ಲ ಅಂದ್ರೆ ನಿಮ್ಗೆ ಸಂಬಳ ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಸಿಗಲ್ಲ. ಪೇಷಂಟ್ ಯಾಕೆ ಬರ್ತಾ ಇಲ್ಲ? ಸರಿಯಾಗಿ ಡ್ಯೂಟಿ ಮಾಡ್ತಾರೆ. ಯಾಕೆ ಬರ್ತಾ ಇಲ್ಲ ಅಂದ್ರೆ ನೀವು ಕೊಡುವಂತ ಟ್ರೀಟ್ಮೆಂಟ್ ಇಂದ ಅವ್ರ ಕಾಯಿಲೆ ಗುಣ ಆಗ್ತಾ ಇಲ್ಲ. ಜ್ಞಾನ ಇದೆ, ಸರ್ಟಿಫಿಕೇಟ್ ಇದೆ, ಆದ್ರೆ ಆ ಕಾಯಿಲೆ ಏನು ಅಂತ ಗುರುತಿಸಿಬಿಟ್ಟು ಅದಕ್ಕೇನು ಮೆಡಿಸಿನ್ ಕೊಡಬೇಕು ಹೇಳುವಂತ ಅನುಭವ ನಿಮಗೆ ಇಲ್ಲ. ಅದಕ್ಕಾಗಿ ಪೇಷಂಟ್ಗಳು ಬರ್ತಾರೆ ಅಲ್ವಾ. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಶಿವಾನಿ ಬೆಹನ್ ಬರ್ತಾರೆ ಅಂತಂದ್ರೆ ಎಲ್ಲರೂ ಬರ್ತಾರೋ ಬರಲ್ವ? ಹೆಚ್ಚಿನ ಜನ ಬರ್ತಾರೋ ಬರಲ್ವ ಕ್ಲಾಸ್ ಕೇಳಲಿಕ್ಕೆ? ಲೌಕಿಕದವರು ಬರ್ತಾರೆ. ವಿಷಯ ತಿಳಿಸಿದ್ರೆ ಸಾಕು, ಅಡ್ವರ್ಟೈಸ್ಮೆಂಟ್ ಬೇಡ, ಏನು ಬೇಡ. ಶಿವಾನಿ ಬೆಹನ್ ಬರ್ತಾರೆ ಅಂತಂದ್ರೆ ಏನ್ ಮಾಡ್ಬಿಡ್ತಾರೆ? ಬಂದ್ಬಿಡ್ತಾರೆ. ಓಕೆ, ಬೇರೆ ಯಾರಾದ್ರೂ ಬರ್ತಾರೆ ಅಂತಂದ್ರೆ ಬರ್ತಾರಾ? ಇಲ್ಲ. ಇಲ್ಲ. ಯಾಕೆ? ಸಂಪತ್ತು ಜನರಿಗೆ ಜ್ಞಾನವನ್ನ ಹೇಗೆ ತಿಳಿಸಬೇಕು ಹೇಳುವಂತ ವಿಧಿ ಬಾಬಾ ಏನ್ ಮಾಡಿದಾರೆ, ಅವರಿಗೆ ತಿಳಿಸಿದ್ದಾರೆ. ಆ ಪೋಸ್ಟ್ ಅಲ್ಲಿ ಪ್ರತಿದಿನ ಏನ್ ಮಾಡ್ತಿದ್ದಾರೆ, ಆ ಸಮಾನದಲ್ಲಿ ಕಾರ್ಯವನ್ನ ಮಾಡ್ತಾ ಇರುವಂತ ಕಾರಣದಿಂದ ಅದರಲ್ಲಿ ಅವರಿಗೆ ಸಫಲತೆ ಸಿಗ್ತಾ ಇದೆ. ಯಾವಾಗ ಸಫಲತೆ ಸಿಗ್ತದೋ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಮಾನ, ಗೌರವ, ಪ್ರೀತಿ, ಸ್ನೇಹ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ನಾರಿ ಶಕ್ತಿ ಅಂತ ಅವರಿಗೆ ಅವಾರ್ಡ್ ಅನ್ನ ಕೊಟ್ರಲ್ವಾ? ಯಾರಿಗೆ? ಹಾ, ನಮ್ಗೆ ನಿಮ್ಗೆ ಯಾಕೆ ಕೊಟ್ಟಿಲ್ಲ? ಯಾಕಂದ್ರೆ ಆ ರೀತಿಯಲ್ಲಿ ನಾವಿನ್ನು ಸೇವೆ ಮಾಡ್ತಾ ಇಲ್ಲ. ಮಾಡುವಷ್ಟು ಯೋಗ್ಯರು ಇನ್ನುವರೆಗೂ ಆಗಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಸಮಾನವನ್ನ ಧಾರಣೆ ಮಾಡಿ ಆ ಸೀಟಲ್ಲಿ ಕೂತ್ಕೊಂಡು ಪ್ರತಿದಿನ ಕಾರ್ಯನಿರ್ವಹಣೆ, ಕರ್ತವ್ಯ ನಿರ್ವಹಣೆಯನ್ನು ನೀವು ಮಾಡ್ತಾ ಇದ್ರೆ ಏನಾಗ್ತದೆ, ನಿಮಗೆ ನಿಮ್ಮ ಮೇಲೆ ನಿಶ್ಚಯ ಬರುತ್ತೆ. ಬರ್ತಾ ಹೋಗ್ತದೆ. ಸಂಪಾದನೆ ಆಗಿಲ್ಲ ಅಂದ್ರೆ ನಿಮ್ಗೆ ನಿಶ್ಚಯ ಬರೋದಿಲ್ಲ. ಬರೋದು. ಏಕ್ ಏಕ್ ಸಮಾನ್ ಕೋ ಯಾದ್ ಕರ್ತೆ ಖುಷಿ ಮೇ ಉಡ್ತೆ ಹೋ. ಒಂದೊಂದು ಸಮಾನವನ್ನು ನೆನಪು ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕಂತೆ? ಖುಷಿಯಲ್ಲಿ ಖುಷಿಯಲ್ಲಿ ಹಾರಬೇಕು. ನಿಮ್ಗೆ ಯಾವ್ಯಾವ ಪೋಸ್ಟ್ ಅಲ್ಲಿ ಬಾಬಾ ಕೊಟ್ಟಿದ್ದಾರೆ, ನೀವು ಎಷ್ಟೆಷ್ಟು ಕಾರ್ಯವನ್ನ ಮಾಡ್ತಾ ಇದ್ದೀರಾ, ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಸುಮ್ನೆ ಪೋಸ್ಟ್ ಅನ್ನ ಇಟ್ಕೊಂಡು ಮನೇಲಿ ಇದ್ರೆ ಆಗೋದಿಲ್ಲ. ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ಕಾರ್ಯದಲ್ಲಿ ತರಬೇಕು. ತಂದು ಸಂಪಾದನೆ ಮಾಡಿ ಆ ಸಂಪಾದನೆ ಫಲದಿಂದ ಏನ್ ಮಾಡ್ಬೇಕಾಗ್ತದೆ? ಹಾರ್ತಾ ಇರ್ಬೇಕಾಗ್ತದೆ. ನಿಮಗೆ ಒಂದಿನ ಯಾವ್ದೋ ಲಾಭ ಜಾಸ್ತಿ ಬಂತು, ಇನ್ಕ್ರಿಮೆಂಟ್ ಬಂತು, ಪ್ರಮೋಷನ್ ಬಂತು, ಬೋನಸ್ ಬಂತು ಅಂದ್ರೆ ಖುಷಿ ಆಗತ್ತೋ ಬೇಜಾರಾಗತ್ತೋ? ಖುಷಿ ಆಗುತ್ತೆ. ಖುಷಿ ಅಲ್ವಾ. ಅದಕ್ಕಾಗಿ ಸದಾ ಏನ್ ಮಾಡ್ಬೇಕು? ಖುಷಿಯಿಂದ ಏನ್ ಮಾಡ್ಬೇಕಂತೆ? ಹಾರ್ತಾ ಇರ್ಬೇಕು. ಆಡ್ತಾ ಇರ್ಬೇಕು ಅಂತ ಹೇಳ್ತಾರೆ. ತೋ ಸ್ವ ಮೇ ಭಿ ಸದಾ ನಿಶ್ಚಯ ಕಾ ಇತನಾ ನಶಾ ಹೇ. ನಿಮ್ಮ ಮೇಲೂ ಕೂಡ ನಿಮ್ಗೆ ಇಷ್ಟೇ ನಶ ಇದೆಯಾ? ಬಾಬಾ ನನಗೆ ಪೋಷಣೆ ಕೊಟ್ಟಿದ್ದಾರೆ, ನಾನು ಆ ಕಾರ್ಯವನ್ನ ಮಾಡ್ತಿದ್ದೇನೆ, ಪ್ರತಿದಿನ ಸಂಪಾದನೆ ಮಾಡ್ತಾ ಇದ್ದೇನೆ. ಓಕೆ, ಸಂಪಾದನೆ ಮಾಡ್ಲಿ ಮಾಡದೆ ಹೋಗ್ಲಿ, ಖರ್ಚು ಪ್ರತಿದಿನ ಇರತ್ತೋ ಇರಲ್ವೋ? ಇರುತ್ತೆ. ಆ ಖರ್ಚನ್ನ ಎಲ್ಲಿಂದ ಸರಿದೂಗಿಸ್ಬೇಕು? ಸಂಪಾದನೆಯಿಂದ. ಅದೇ. ಆತ್ಮಿಕ ಸಂಪಾದನೆ ಇದೆ, ಅದರಿಂದ ತಾನೇ ಸರಿದೂಗಿಸ್ಬೇಕು. ಹೌದು. ಸಂಪಾದನೆ ನಿಲ್ಲಿಸ್ಬಿಟ್ಟಿದ್ದೀರಿ, ಖರ್ಚು ಮಾತಿದೆ, ಅವಾಗ ಏನಾಗ್ತದೆ? ಸಾಲ ಆಗುತ್ತೆ. ಹಾ, ಸಾಲ. ನೀವೇನ್ ಹೇಳ್ತೀರಿ? ಅಣ್ಣವ್ರೆ, ಒಂದು ವಾರ ರಜೆ ಇದೆ ಅಂತ ತವರು ಮನೆ ಹೋಗ್ಬಿಟ್ಟು ಬಂದ್ವಿ, ಮದ್ವೆಗಂತ ಹೋಗ್ಬಿಟ್ಟು ಬಂದ್ವಿ, ಸ್ಥಿತಿ ಏನಾಗಿದೆ? ಡೌನ್ ಆಗಿದೆ ಅಂತ ಹೇಳ್ತಿರೋ ಹೇಳಲ್ವೋ? ಹೇಳ್ತೀವಿ. ಯಾಕದು ಸ್ಥಿತಿ ಡೌನ್ ಆಯ್ತು? ಸಂಪಾದನೆ ಆಗಿಲ್ಲ, ತವ್ರ ಮನೆಗೆ ಹೋದ್ವಿ, ಮದ್ವೆಗೆ ಹೋದ್ವಿ, ದುಡಿಲಿಲ್ಲ, ಖರ್ಚು ಮಾತ್ರ ಆಯ್ತು. ಹೌದಾ? ಹೌದು.
ಆಯ್ತು ಖರ್ಚು ಜಾಸ್ತಿ ಆಯ್ತು, ಸಂಪಾದನೆ ಕಡಿಮೆ ಆಯ್ತು. ಕಡಿಮೆ ಆಯ್ತು. ಕಡಿಮೆ ಅಲ್ಲ, ಇಲ್ವೇ ಇಲ್ಲ. ಅವಾಗ ಏನಾಯ್ತು, ಆ ಸಂಪಾದನೆ ಸಾಲ ಅಲ್ದಿದ್ರು ನಿಮ್ಮಲ್ಲಿ ಉಳಿತಾಯ ಮಾಡಿರುವಂತ ಹಣನೇ ಏನಾಗ್ಬಿಡ್ತು, ಕಡಿಮೆ ಆಗ್ಬಿಟ್ಟು ಬಂದ್ಬಿಡ್ತು. ಅದ್ರ ರಿಸಲ್ಟ್ಸ್ ಏನಾಗತ್ತೆ, ನಿಮ್ಗೆ ಖುಷಿ ಕಡಿಮೆ ಆಗ್ತದೆ, ಸಫಲತೆ ಕಡಿಮೆ ಆಗ್ತದೆ, ಸಂತೋಷ ಕಡಿಮೆ ಆಗ್ತದೆ ಅಲ್ವಾ? ಹೌದು. ಹೌದು. ನೀವೆಲ್ಲೋ ಹೋಗ್ಬಿಟ್ಟು ಬಂದ್ಮೇಲೆ 10 ಬಳೆ ತಗೊಂಡು ಹೋದವರು 8 ಬಳೆ ವಾಪಸ್ ತಗೊಂಡು ಬಂದ್ರೆ ಖುಷಿ ಆಗತ್ತೋ ಬೇಜಾರಾಗತ್ತೋ? ಬೇಜಾರಾಗುತ್ತೆ. ಹೋದಾಗ ನಿಮ್ಮಪ್ಪ ಇನ್ನೊಂದು 4 ಬಳೆ ಕೊಟ್ಬಿಟ್ಟು 12 ಬಳೆ ಆಗ್ಬಿಟ್ಟು ಬಂದ್ರೆ 14 ಬಳೆ ಆಗ್ಬಿಟ್ಟು ಬಂದ್ರೆ ಖುಷಿ ಆಗತ್ತೋ ಬೇಜಾರಾಗತ್ತೋ? ಖುಷಿ ಆಗುತ್ತೆ. ಅಲ್ವಾ? ಹಾಗೆ ಬೇರೆ ಕಡೆಗೆ ಹೋದಾಗ್ಲೂ ಕೂಡ, ಲೌಕಿಕದಲ್ಲಿ ಹೋದಾಗ್ಲೂ ಕೂಡ ನಮ್ಮ ಮನಸ್ಸಿನಿಂದ ನಾವು ಯೋಗವನ್ನ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಸ್ಥಿತಿಯನ್ನು ಏನ್ ಮಾಡ್ಬೋದು, ಹೆಚ್ಚಿಗೆ ಮಾಡ್ಕೊಂಡು ಬರ್ಲಿಕ್ಕೆ ಅವಕಾಶ ಇರ್ತೈತಿ. ಇದೆ. ಅದನ್ನ ನಾನು ಮಾಡ್ಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪ್ರತಿದಿನ ಆ ಕಾರ್ಯವನ್ನ ಮಾಡ್ತಾ ಇದ್ದೀರಾ, ಅಷ್ಟು ನಿಮ್ಗೆ ನಿಶ್ಚಯದ ಆಧಾರ ಸಂಪಾದನೆ, ಸಂಪಾದನೆಗೆ ಆಧಾರ ಸ್ವಮಾನ. ಆ ಪೋಸ್ಟರ್ ಕುತ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ಕಾರ್ಯನಿರ್ವಹಣೆಯನ್ನ ಮಾಡಬೇಕಾಗ್ತದೆ. ಮೈ ಬಾಪ ದ್ವಾರ ಸ್ವರಾಜ್ಯ ಅಧಿಕಾರಿ. ನಾನು ಯಾರು ಅಂತೆ? ತಂದೆಯ ಮೂಲಕ ಸ್ವರಾಜ್ಯ ಅಧಿಕಾರಿ ಅಂದ್ರೆ ಓಕೆ, ಇದ್ರ ಅರ್ಥ ಹೇಳಿ ನೋಡೋಣ. ನಾನು ತಂದೆಯ ಮೂಲಕ ಸ್ವರಾಜ್ಯ ಅಧಿಕಾರಿ ಅಂತಂದ್ರೆ ಏನು? ಕರ್ಮೇಂದ್ರಿಯ ಮೇಲೆ ರಾಜ್ಯಭಾರ ಮಾಡುವಂಥವ್ರು. ಓಕೆ, ಅದು ಇಲ್ಲಿವರೆಗೆ ನಾವು ತಿಳ್ಕೊಂಡಿರುವಂತ ಅರ್ಥ. ಈ ಮುರಳಿ ಮೂಲಕ ಬಾಬಾ ಹೊಸ ಅರ್ಥವನ್ನು ಯಾವ್ದು ಕೊಡ್ತಿದ್ದಾರೆ? ಈಗ ನೀವು ಒಬ್ಬ ವ್ಯಕ್ತಿ ಅಂತ ತಿಳ್ಕೊಳ್ಳಿ, ಸರಿ? ನೀವಿನ್ನು ಸಂಪಾದನೆ ಮಾಡ್ತಾ ಇಲ್ಲ, ನಿಮ್ಮ ಜೀವನ ನಿರ್ವಹಣೆ ಮಾಡ್ಬೇಕು. ಅವಾಗ ಏನ್ ಮಾಡ್ತೀರಿ? ಸಂಪಾದನೆ ಮಾಡ್ತಾ ಇಲ್ಲ ಅಂತಂದ್ರು ಕೂಡ ನೀವೇ ಓದ್ತಾ ಇದ್ದೀರಾ, ಇನ್ನು ನಿಮ್ಗೆ ಜಾಬ್ ಸಿಕ್ಕಿಲ್ಲ, ಅಥವಾ ಓದು ಮುಗ್ದಿದೆ ಜಾಬ್ ಸಿಕ್ಕಿಲ್ಲ, ಜೀವನ ನಿರ್ವಹಣೆ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಊಟ ತಿಂಡಿ ಬಟ್ಟೆ ಮನೆ ಬಾಡಿಗೆ ಕರೆಂಟ್ ಬಿಲ್ಲು ನೀರಿನ ಬಿಲ್ ಎಲ್ಲ ಕೊಡ್ಬೇಕು ತಾನೆ? ಅದಕ್ಕೆಲ್ಲ ಹಣ ಬೇಕೋ ಬೇಡವೋ? ಬೇಕು. ಏನ್ ಮಾಡ್ತೀರಿ? ಸಾಲ ತಗೊಳ್ತೀರ, ತಂದೆನೋ ತಾಯಿನೋ ಅಣ್ಣನೋ ತಮ್ಮನೋ ಊರ್ನವರು ಬ್ಯಾಂಕ್ನವರು ಫೈನಾನ್ಸ್ ಎಲ್ಲ ಏನ್ ಮಾಡ್ತೀರಿ? ಸಾಲ ತಗೊಂಡಾಗ ನಿಮ್ಗೆ ಹಗುರ ಆಗತ್ತೋ ಭಾರ ಆಗತ್ತೋ? ಇವತ್ತು ಲೌಕಿಕ ತಾಯಿ ತಂದೆಯಿಂದ ನೀವೇನ್ ತಗೊಳ್ತಿದ್ರಿ, ಪಂಚತತ್ವದಿಂದ ಏನ್ ತಗೊಳ್ತಿದ್ರಿ, ಅದನ್ನು ಸಾಲ ಹೌದು ಅಲ್ವೋ? ಹೌದು. ಜನ್ಮ ಕೊಟ್ಟಂತ ತಂದೆನೇ ಇರ್ಬೋದು, ಆದ್ರೆ ಆತ್ಮಿಕ ಲೆಕ್ಕದಲ್ಲಿ, ಕರ್ಮ ಫಿಲಾಸಫಿ ಲೆಕ್ಕದಲ್ಲಿ ಅದನ್ನು ಕೂಡ ಏನು ಸಾಲ. ಓಕೆ, ಈಗ ನೀವು ಸಂಪಾದನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಫಸ್ಟ್ ಏನ್ ಮಾಡ್ತೀರಾ? ಬಂದಿರುವಂತ ಸಂಪಾದನೆಯನ್ನ ಸಾಲ ತೀರಿಸ್ತೀವಿ. ಮೊದ್ಲೇನಾಗ್ತದೆ, ನಾವು ಬೇಡೋದ ನಿಲ್ಲಿಸಿ ನನಗೆಷ್ಟು ಬೇಕು ಅಷ್ಟು ನಾನೇನ್ ಮಾಡ್ಬೇಕಾದ್ರೆ ಖರ್ಚನ್ನ ಅಲ್ವಾ? ಆ ತಿಂಗಳಿಗೆ ಊಟ ತಿಂಡಿ ಮತ್ತೆ ಸಂಬಳ ಬರೋದು ಯಾವಾಗ? ನಮ್ಗೆ ತಿಂಗಳಾದ್ಮೇಲೆ ತಾನೆ. ಆವಾಗ ಆ ತಿಂಗಳಿಗೆ ಏನೇನು ಖರ್ಚುಗಳು ಬೇಕು ಅದನ್ನ ನಾವೇನ್ ಮಾಡ್ಬೇಕಾಗ್ತದೆ, ನಿರ್ವಹಣೆ ಮಾಡ್ಬೇಕು. ಹಾ, ಯೂಸ್ವಲಿ ಈ ಕ್ಷಣ ಮುಗಿದ ತಕ್ಷಣದಲ್ಲಿ ಜಾಬಿಗೆ ಹೋಗ್ಬೇಕಾದ್ರೆ ವ್ಯಕ್ತಿ ಒಬ್ಬನೇ ಇರ್ತಾನೋ, ಮದುವೆ ಆಗಿರ್ತದ ಅವನಿಗೆ? ಒಬ್ಬನೇ ಇರ್ತಾನ ತಾನೆ. ಅವನು ಖರ್ಚು ವೆಚ್ಚವನ್ನೆಲ್ಲ ನಿರ್ವಹಣೆ ಮಾಡಿ ಅಪ್ಪ ಅಮ್ಮನಿಗೆ ಕೊಡ್ತಾರೆ, ಅವ್ರ ಎಕ್ಸ್ಟ್ರಾ ಇದೆ, ಅಷ್ಟು ಅವನ ಯೋಗ್ಯತೆ ಇದೆ ಅಂತಂದಾಗ ಅವ್ರಿಗೆ ಏನ್ ಮಾಡ್ತಾರೆ, ಮದುವೆಯನ್ನ ಮಾಡ್ತಾರೆ. ಒಂದೇ ಅವನಲ್ಲಿ ಯೋಗ್ಯತೆ ಇರಬೇಕು, ಇಲ್ಲ ಅವರ ಅಪ್ಪ ಅಮ್ಮನ ಆಸ್ತಿ ಅವನ ಹತ್ರ ಇರಬೇಕು. ಮದುವೆ ಮಾಡ್ಕೊಡ್ಬೇಕಾದ್ರೆ ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ, ನನ್ನ ಮಗಳನ್ನ ಸಾಕುವಂತ ಶಕ್ತಿ ಅಳಿಯನಿಗೆ ಇದೆಯೋ ಇಲ್ವೋ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನೀವು ಮಾಡುವಂತ ಪ್ರತಿದಿನದ ಸಂಪಾದನೆ, ಏನ್ ಹೇಳಿ, ಸಂಪಾದನೆ ನಿಮ್ಮ ವೈಯಕ್ತಿಕ ಖರ್ಚಿಗೆ ಸಾಕಾಗ್ತಾ ಇದೆಯಾ? ಬೇರೆಯವ್ರಿಗೆ ಕೊಡೋದು ಆಮೇಲೆ, ಏನ್ ಹೇಳಿ, ಬೇರೆಯವ್ರಿಗೆ ಕೊಡೋದು ಆಮೇಲೆ, ನಿಮ್ಮ ವೈಯಕ್ತಿಕ ಖರ್ಚಿಗೆ ಸಾಕಾಗ್ತಾ ಇದೆಯಾ? ವೈಯಕ್ತಿಕ ಅಂತಂದ್ರೆ ಏನು? ನಮ್ಮ ಸ್ವಂತ ಖರ್ಚು. ಪ್ರತಿದಿನ ಸಂಪಾದನೆ ಮಾಡಿದ್ದು ಹಣದಿಂದ ಪ್ರತಿದಿನ ಶರೀರಕ್ಕೆ ಊಟ ತಿಂಡಿ ಕೊಡ್ಬೇಕಲ್ವಾ?
ನಿಮ್ಮ ಆ ಒಂದು ಶರೀರಕ್ಕೆ ಬೇಕಾದ ನಿರ್ವಹಣೆಗೆ ಖರ್ಚಿಗೆ ದುಡ್ಡು ಬೇಕೋ ಬೇಡವೋ? ಬೇಕು. ಬೇಕು. ಸರಿ, ನೀವು ಸಂಪಾದನೆ ಮಾಡ್ತಿದ್ದೀರಿ, ಶರೀರಕ್ಕೆ ಊಟ ತಿಂಡಿನೇ ಕೊಟ್ಟಿಲ್ಲ, ಏನಾಗ್ತದೆ? ಆ ದೇಹ ಶರೀರಕ್ಕೆ ಸುಸ್ತಾಗ್ತದೆ. ಕಾಯಿಲೆ ಬರ್ತದೆ, ಅದಕ್ಕೆ ಶಕ್ತಿ ಇರೋದಿಲ್ಲ. ಅವ ಕೆಲಸ ಮಾಡ್ಬೇಕಾದ ಆ ಶರೀರ ನಿಮ್ಗೆ ಸಪೋರ್ಟ್ ಕೊಡತ್ತೋ ಕೊಡಲ್ವೋ? ಕೊಡೋದಿಲ್ಲ. ಯಾಕೆ ಕೊಡ್ತಾ ಇಲ್ಲ? ಊಟ ಕೊಟ್ಟು ಊಟ ಯಾಕೆ ಕೊಟ್ಟಿಲ್ಲ? ಸಂಪಾದನೆ ಇಲ್ಲ. ಸಂಪಾದನೆ ದುಡ್ಡಿಲ್ಲ. ದುಡ್ಡಿಲ್ಲ. ಸಾಲ ತಗೊಂಡು ಏನಾಗಿದೆ, ಇವಾಗ ಯಾರು ಸಾಲ ಕೊಡ್ಲಿಕ್ಕೆ ರೆಡಿ ರೆಡಿ ಇಲ್ಲ. ಇಲ್ಲ. ಹಾಗೆ ಇಲ್ಲಿ ಬಾಬೇಡಿ ಹೇಳ್ತಾರೆ, ಮಕ್ಕಳೇ, ನೀವು ಸಂಪಾದನೆ ಮಾಡ್ತಾ ಇದ್ರೆ ಆ ಸಂಪಾದನೆಯಿಂದ ಮೊದಲು ನಿಮ್ಮ ಮನಬುದ್ಧಿ ಸಂಸ್ಕಾರ ಇದೆಯಲ್ಲ, ಏನ್ ಹೇಳಿ? ನಮ್ಮ ಮನಬುದ್ಧಿ ಮನಬುದ್ಧಿ. ಸಮಸ್ಯೆ. ಸೂಕ್ಷ್ಮ ಕರ್ಮ ಇಂದ್ರಿಯಗಳು ಆ ಪರಮಾತ್ಮನ ಶಕ್ತಿಯನ್ನ ಅಥವಾ ಆ ಒಂದು ಸಂಪಾದನೆಯ ಫಲವನ್ನ ಮನಬುದ್ಧಿ ಸಂಸ್ಕಾರಕ್ಕೆ ನೀವು ಕೊಟ್ಟಿದ್ದೀರಾ? ಕೊಡುವಷ್ಟು ಆ ಯೋಗ್ಯತೆಯಿಂದ ನೀವು ಬೆಳೆಸ್ಕೊಂಡಿದ್ದೀರಾ ಅಂತ ಯಾರು ಕೇಳ್ತಿದ್ದಾರೆ? ಬಾಬಾ ಬಾಬಾ. ಕೇಳ. ಓಕೆ. ಬಾಬನ್ ಮಕ್ಕಳಲ್ಲಿ ಒಂದು ಕಂಪ್ಲೇಂಟ್ ಏನ್ ಗೊತ್ತಾ? ಬಾಬಾ, ಈಶ್ವರ ಜ್ಞಾನಕ್ಕೆ ಆರಂಭದಲ್ಲಿ ಬಂದಾಗ ನಮ್ಮ ಸ್ಥಿತಿ ಚೆನ್ನಾಗಿತ್ತು, ಇವಾಗ ಸ್ಥಿತಿ ಅಷ್ಟು ಇಲ್ಲ. ಯಾಕೆ? ನಾವು ಮಾಡ್ತಾ ಆ ಅಪ್ಪನ ಸಂಪಾದನೆ ತಿಂತ ಇದ್ವಿ, ನಾವು ಮಾಡ್ಲಿಲ್ಲ. ಆ, ಅವಾಗ ನೀವು ಬರೀ ಓದ್ತಾ ಇದ್ರಿ, ವಿದ್ಯಾರ್ಥಿಗಳಾಗಿದ್ರೆ ಅವಾಗ ಅಪ್ಪ ಅಮ್ಮ ಊಟ ತಿಂಡಿ ಬಟ್ಟೆ ಎಲ್ಲ ಕೊಡ್ತಾ ಇದ್ರು, ಹೌದಾ? ಹೌದು. ಒಂದ್ಸಲ ನಿಮ್ಮನ್ನ ಯೋಗ್ಯರನ್ನಾಗಿ ಮಾಡಿ ನಿಮ್ ಕೆಲಸ ಕೊಟ್ಬಿಟ್ಟು ನಿಮ್ಗೆ ಪೋಸ್ಟ್ ಪೊಸಿಷನ್ ಕೊಟ್ಟ ಮೇಲೆ ಅಪ್ಪ ಅಮ್ಮ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ. ಕೊಡೋದನ್ನ ನಿಲ್ಲಿಸ್ತಾರ ತಾನೆ? ಹೌದು. ಹೌದು. ಅವಾಗ ನಾವೇನ್ ಮಾಡ್ಬೇಕು? ಸಂಪಾದನೆ ಮಾಡಿ ದುಡಿಬೇಕು. ನಾನ್ ಸಂಪಾದನೆ ಮಾಡಿ ನನ್ನ ಖರ್ಚು ವೆಚ್ಚ ನೋಡಿ ನಾನು ಅಪ್ಪ ಅಮ್ಮನಿಂದ ಏನ್ ತಗೊಂಡಿದ್ದೆ ಆ ಸಾಲವನ್ನ ಏನ್ ಮಾಡ್ಬೇಕಾಗ್ತದೆ? ತೀರ್ಸ್ಬೇಕು. ತೀರಿಸ್ಬೇಕು. ತೀರಿಸ್ಬೇಕಾಗುತ್ತೆ. ಆವಾಗ ತೀರಿಸಿದ್ರೆ ನಿಮ್ಗೆ ಖುಷಿ, ಆನಂದ, ಸಂತೋಷ, ನೆಮ್ಮದಿ ಇರುತ್ತೋ ಇರಲ್ವೋ? ಇರ್ತೈತೆ. ಇರುತ್ತೆ. ಇವಾಗ ನಾವು ಕಂಪ್ಲೇಂಟ್ ಮಾಡ್ತಿದೀವಿ ಅಂತಂದ್ರೆ ಇನ್ನೂ ನಾವು ಸೀರಿಯಸ್ ಆಗಿ ಸಂಪಾದನೆ ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲೂವರೆಗೂ ನಿಮ್ಮ ಮನ ಬುದ್ಧಿ ಸಂಸ್ಕಾರ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತಂದ್ರೆ ನಿಮ್ಮ ವೈಯಕ್ತಿಕ ಖರ್ಚಿಗೇನೆ ನೀವು ಮಾಡಿರುವಂತ ಸಂಪಾದನೆ ಸಾಕಾಗೋದಿಲ್ಲ. ಸಾಕಾಗ್ತಾ ಇಲ್ಲ. ಅದಕ್ಕಾಗಿ ಮನ ಬುದ್ಧಿ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಅದು ಏನಾಗೋದಿಲ್ಲ, ಪರಮಧಾಮದಲ್ಲಿ ಇರೋದಿಲ್ಲ. ವಿಶ್ವ ಕಲ್ಯಾಣಕ್ಕೆ ಅದು ಇರೋದಿಲ್ಲ ಅಲ್ವಾ? ಹೌದು. ಹೌದು ತಾನೆ? ಇನ್ನೊಂದೊಂದು ಇವತ್ತಿನ ಅನುಭವ ಹೇಳ್ತೇನೆ ಕೇಳಿ. ಓಕೆ. ಬೆಳಿಗ್ಗೆ ಅಮೃತ ಬೆಳಿಗ್ಗೆ ಎದ್ದು ಕುತ್ಕೊಂಡ ಮೇಲೆ ನಿದ್ರೆ ಏನಾಗ್ತದೆ, ಎಳಿತಾ ಇತ್ತು. ಏನಾಗ್ತಾ ಇತ್ತು? ನಿದ್ರೆ ಎಳಿತಾ ಇತ್ತು. ಯಾಕಪ್ಪ ನಿದ್ರೆ ಎಳಿತದೆ, ಏನ್ ತಪ್ಪಾಯ್ತು ಅಂತ ಬಿಟ್ಟು ಏನ್ ಮಾಡಿದೆ, ಯೋಚನೆ ಮಾಡ್ದೆ. ಓಕೆ. ಒಂದು ಸ್ವಲ್ಪ ಹೊತ್ತು ನಿದ್ರೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ವ್ಯಾಯಾಮನೂ ಕೂಡ ಮಾಡ್ತೀವಿ, ಆದ್ರೂ ಕೂಡ ಏನಾಗ್ತಲ್ಲ, ನಿದ್ರೆ ಬರ್ತಾ ಇತ್ತು. ಬರ್ತಾ ಇದೆ. ಓಕೆ. ಆಮೇಲೆ ಯೋಚನೆ ಮಾಡಿದ್ವು, ನಿನ್ನೆ ರಾತ್ರಿ ಹುಳಿ ಮಜ್ಜಿಗೆ ಕುಡ್ದಿದ್ದೆ, ಮಾವಿನ ಹಣ್ಣು ತಿಂದಿದ್ದೆ, ಅದಕ್ಕಾಗಿ ನನಗೇನಾಗ್ತದೆ, ನಿದ್ರೆ ಬರ್ತಾ ಇದೆ. ಬರ್ತಾ ಇದೆ. ಮನಸ್ಸಲ್ಲಿ ಒಂದು ಸಂಕಲ್ಪ ಬಂತು, ಅಯ್ಯೋ ಇಷ್ಟೆಲ್ಲ ನಿದ್ರೆ ಬರ್ತಾ ಇದೆಯಲ್ಲ, ಇವತ್ತು ಕ್ಲಾಸ್ ಮಾಡೋದು ಬೇಡ, ನಾಗರಾಜ್ ಅಕ್ಕವ್ರಿಗೆ ಏನ್ ಮಾಡೋಣ ಹೇಳ್ಬಿಡೋಣ. ಓಕೆನಾ? ಸರಿ. ಅದು ಬಂದ ಮೇಲೆ ಏನಾಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಅಕ್ಯುಪ್ರೆಷರ್ ಟೈಪ್ ಮಾಡ್ಕೊಂಡು, ಓಕೆ, ಅದರಿಂದ ಏನಾಯ್ತು, ಗ್ಯಾಸ್ ಹೊರಗಡೆ ಹೋಯ್ತು. ಹೊರಗಡೆ ಹೋದಾಗ ನಿದ್ದೆ ಏನಾಯ್ತು, ಓಡೋಯ್ತು. ಅವಾಗ ಗೊತ್ತಾಯ್ತು ನನ್ಗೆ ನಿದ್ದೆ ಬರ್ತಾ ಇರ್ಲಿಲ್ಲ, ಕಾರಣ ಏನು? ಹುಳಿ ಮಜ್ಜಿಗೆ. ಹುಳಿ ಮಜ್ಜಿಗೆ, ಮಾವಿನ ಹಣ್ಣು. ಹುಳಿ ಮಜ್ಜಿಗೆ ಅಲ್ಲ, ಗ್ಯಾಸ್ ಆಗಿದ್ದು ಬಾಡಿಯಲ್ಲಿ. ಹ್ಮ್. ಆ ಗ್ಯಾಸ್ ಯಾವಾಗ ಹೊರಗಡೆ ಹೋಯ್ತು ಅವಾಗ ನಿದ್ರೆ ಏನಾಯ್ತು ಕೊಡೋಯ್ತು. ಅಲ್ವಾ? ಹಾಗೆ ಇಲ್ಲಿ ಆವಾಗ ಏನಾಯ್ತು, ನನಗೆ ಶರೀರ ಇವಾಗ ಕ್ಲಾಸ್ ಮಾಡ್ಬೇಕಾದ್ರೆ ಹೆಂಗೆ ಬೇಕು ಅದು ಏನ್ ಮಾಡ್ತದೆ, ಸಪೋರ್ಟ್ ಕೊಡ್ತಾ ಮಾಡ್ತಾ ಇದೆ. ಕೊಡ್ತಾ ಇದೆ. ಅವಾಗ ಖುಷಿಯಿಂದ ನಾವೇನ್ ಮಾಡ್ಬೋದು, ಈಶ್ವರಿ ಜ್ಞಾನವನ್ನ ಹೇಳಲಿಕ್ಕೆ ಸಾಧ್ಯ ಇರುತ್ತೆ. ಹಾಗೆ ಆದ್ಮೇಲೆ ಈಶ್ವರ ಸಂಪಾದನೆ ಮಾಡ್ಬೇಕಂದ್ರೆ ಮನಬುದ್ಧಿ ಸಂಸ್ಕಾರ ನಿಮ್ಗೆ ಬೇಕಲ್ವಾ? ಹೌದು, ಬೇಕು. ಅಷ್ಟು ಸಮಯ ಅದು ಪರಮಧಾಮದ ಪರಮಾತ್ಮ ಜೊತೆಗೆ ಇರ್ಬೇಕಲ್ವಾ? ಇರ್ಬೇಕು. ಇರ್ಬೇಕು. ಅದು ಇರ್ತಾ ಇಲ್ಲ, ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತಂದ್ರೆ ಏನರ್ಥ? ಈಗ 45 ನಿಮಿಷ ನೀವು ಕುಂತಿರ್ತೀರ ಶಾರೀರಿಕವಾಗಿ, ಮನಬುದ್ಧಿ 45 ನಿಮಿಷ ಪರಮಧಾಮದಲ್ಲಿ ಇರುತ್ತಾ? ಇರೋದಿಲ್ಲ. ಇಲ್ಲ. ಯಾಕಿರೋದಿಲ್ಲ? ಕೊಟ್ಟಿರೋದು. ಅದಕ್ಕೆ ಬೇಕಾಗಿರುವಂತ ಶಕ್ತಿ, ಅದಕ್ಕೆ ಬೇಕಾಗಿರುವಂತ ಸ್ವಚ್ಛತೆ, ಅದಕ್ಕೆ ಬೇಕಾಗಿರುವಂತ ಆಹಾರ, ಅದಕ್ಕೆ ಬೇಕಾಗಿರುವಂತ ವಿಶ್ರಾಂತಿಯನ್ನ ನಾನು ಅದಕ್ಕೆ ಕೊಟ್ಟಿಲ್ಲ. ಅದಕ್ಕಾಗಿ ಆ ಮನಬುದ್ಧಿ ನಿಮ್ಮ ಮಾತನ್ನ ಕೇಳೋದಿಲ್ಲ. ಕೇಳಿ. ಈಗ ಹೇಳಿ,
ಬಾಬಾ ಫಲಿತಾಂಶವನ್ನ ಕೇಳ್ತಿದ್ದಾರೆ. ಸ್ವಮಾನದಲ್ಲಿದ್ದೀರಿ, ನಾವು ಸೇವೆಯನ್ನ ಮಾಡ್ತೀವಿ, ಸಂಪಾದನೆ ಮಾಡ್ತೀವಿ ಅಂತ ಹೇಳ್ತಿದ್ದೀರಲ್ಲ. ಆದರೆ ನಿಮ್ಮ ಮನ ಬುದ್ಧಿ ಸಂಸ್ಕಾರ ನಿಮ್ಮ ಮಾತನ್ನ ಕೇಳತ್ತಾ? ಹೇಳದಿ ಕೇಳ್ತಾ ಇಲ್ಲ ಅಂದ್ರೆ ಏನರ್ಥ? ನಾವಿನ್ನು ಸರಿಯಾಗ ಮಾಡ್ತಾ ಇಲ್ಲ. ನಿಮ್ಮ ಸಂಪಾದನೆ ನಿಮ್ಮ ಪಕ್ಕದಲ್ಲಿರುವಂತ ಮನಬುದ್ಧಿ ಸಂಸ್ಕಾರಕ್ಕನೆ ಹೋಗ್ಬಿಟ್ಟು ತಲುಪ್ತಾ ಇಲ್ಲ. ಇಲ್ಲ. ಎಷ್ಟು ಬೇಕು ಅಷ್ಟಕ್ಕೆ ಅದು ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಅದಕ್ಕಾಗಿ ಸಂಪಾದನೆ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದ್ ವೇಳೆ ಅದು ಶಕ್ತಿ ಸ್ಟಾರ್ಟ್ ಆಗ್ಬಿಟ್ಟು ಅದು ಸಾಕಾಗ್ಬಿಟ್ಟು ಮುಂದೆ ಹೋಗಿದ್ದಿದ್ರೆ ಎಲ್ಲಿ ಹೋಗ್ತಾ ಇತ್ತದು? ಎಲ್ಲಿ ಹೋಗ್ತಾ ಇತ್ತು? ನಿಮ್ಮ ಹೊಟ್ಟೆ ತುಂಬಿದ್ರೆ ತಾನೇ ನೀವು ಮಕ್ಕಳಿಗೆ, ಪತ್ನಿಗೆ, ಅಪ್ಪ ಅಮ್ಮನಿಗೆ ಕೊಡ್ಬೋದು. ನಿಮ್ಮ ಹೊಟ್ಟೆನೇ ತುಂಬಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಎಲ್ಲಿಂದ ಕೊಡ್ತೀರಿ? ಆಗೋದಿಲ್ಲ. ಓಕೆ, ನಿಮ್ಮ ಪರಿವಾರದವರಿಗೆ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ. ನಿಮ್ಮ ಹೊಟ್ಟೆನೇ ಹಸ್ದಿದೆ, ಮನೆ ಎದುರುಗಡೆ ಬಂದ್ಬಿಟ್ಟು ಭಿಕ್ಷಕರು ಊಟ ಕೊಡಿ ಅಂತ ಬೇಡ್ತಿದ್ದಾರೆ. ಕೊಡ್ತಿರೋ ಕೊಡಲ್ವೋ? ಕೊಡಲ್ಲ. ಯಾಕೆ ಕೊಡಲ್ಲ? ನಮ್ಗೆ ಇಲ್ಲ, ಇನ್ನು ಅವ್ರಿಗೆ. ನಮ್ಮಲ್ಲಿ ಇಲ್ವಲ್ಲ, ಅಲ್ಲಿ ನಮ್ಮ ಹೊಟ್ಟೆನೇ ತುಂಬಿಲ್ಲ. ಹೌದು. ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ವಾಸ್ತವಿಕತೆ ಏನು ಅಂತಂದ್ರೆ, ನಾನು ಪೋಸ್ಟ್ ಪೊಸಿಷನ್ ಕೊಟ್ಟುನು ಕೂಡ ನನ್ನ ಮಕ್ಕಳು ಸೀರಿಯಸ್ ಆಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಆ ಸಂಪಾದನೆ ಆ ದಿನದ ಆ ಸಮಯದ ಆ ಖರ್ಚಿಗೆನೆ ಅವ್ರಿಗೇನಾಗ್ತಾ ಇಲ್ಲ, ಸಾಕಾಗ್ತಾ ಇಲ್ಲ. ಅವರಿಗೆ ಸಾಕಾಗ್ತಾ ಇಲ್ಲ ಅಂದ್ಮೇಲೆ ಶರೀರಕ್ಕೂ ಕೂಡ ನೀವು ಕೊಡ್ತಿದ್ದೀರೋ ಇಲ್ವೋ? ಇಲ್ಲ. ಶರೀರ ಕೊಟ್ಟಿಲ್ಲ ಅಂದ್ರೆ ಶರೀರದ ಕಾಯಿಲೆ ಗುಣ ಆಗತ್ತೋ ಇಲ್ವೋ? ಆಗೋದಿಲ್ಲ. ಆ ಶರೀರಕ್ಕೆ ಆ ಶಕ್ತಿ ಹೋಗ್ತಾ ಇಲ್ಲ ಅಂದ್ರೆ ವಾಯುಮಂಡಲಕ್ಕೆ ಹೋಗತ್ತೋ ಇಲ್ವೋ? ಇಲ್ಲ. ವಾಯುಮಂಡಲಕ್ಕೆ ಹೋಗಿಲ್ಲ ಅಂತಂದ್ರೆ ಲೆಕ್ಕಾಚಾರ ಹಾಗೆ ಉಳಿಯತ್ತೋ, ಸಾಲ ಉಳಿಯತ್ತೋ? ಸಾಲ ಉಳಿಯುತ್ತೆ. ಇನ್ನು ವಾಯುಮಂಡಲಕ್ಕೆ ಹೋಗಿಲ್ಲ ಅಂದ್ರೆ ಬೇರೆ ಆತ್ಮಗಳಿಗೆ ತಲುಪತ್ತೋ ಇಲ್ವೋ? ಇಲ್ಲ. ಬೇರೆ ಆತ್ಮಗಳು ತಲುಪಿಲ್ಲ ಅಂತ ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು, ನಿಮ್ಮ ಅತ್ತೆ ಸೊಸೆ ಎಲ್ಲ ನಿಮ್ ಜೊತೆಗೆ ಸಂಬಂಧ ವ್ಯವಹಾರ ಸರಿ ಆಗುತ್ತೋ ಆಗಲ್ವೋ? ಹಾಗಲ್ಲ. ಅರ್ಥ ಆಯ್ತಾ ಇವಾಗ ಏನು ಅಂತ? ಪದೇ ಪದೇ ಸಂಬಂಧದಲ್ಲಿ ಸುಧಾರಣೆ ಯಾಕೆ ಆಗ್ತಾ ಇಲ್ಲ? ಪದೇ ಪದೇ ಜಗಳ ಯಾಕೆ ಆಗ್ತಾ ಇದೆ? ನಾವೇನ್ ದೊಡ್ಡ ಕಂಪ್ಲೇಂಟ್ ಮಾಡ್ತೀವಿ ಗೊತ್ತಾ? ಏನ್ ಕಂಪ್ಲೇಂಟ್ ಮಾಡ್ತೀವಿ ಹೇಳಿ? ಏನ್ ಕಂಪ್ಲೇಂಟ್ ಮಾಡ್ತೀವಿ ಕಾಕಣ್ಣವ್ರೆ? ಏನ್ ಕಂಪ್ಲೇಂಟ್ ಮಾಡ್ತೀವಿ ಅಣ್ಣವ್ರೆ? ಅದು ಕಂಪ್ಲೇಂಟ್ ಇಲ್ಲ. ಆ ಏನ್ ಏನು ಕಂಪ್ಲೇಂಟ್ ಹೇಳಕ್ಕಾಗಲ್ಲ. ಅಂತಂದ್ರೆ, ನಮ್ಮ ಸೆಂಟರ್ ಟೀಚರ್ ಸರಿ ಇಲ್ಲ, ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಅತ್ತೆ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಅದಕ್ಕೆ ನಾನ್ ಸರಿಯಾಗಿದೆ. ನೀವು ಅವರು ನಿಮ್ಮ ಹತ್ರ ಯಾಕೆ ಬಂದಿದ್ದಾರೆ ಹೇಳಿ ನೋಡೋಣ. ಸೆಂಟರ್ ಟೀಚರ್ ಇಲ್ಲಿ ಅತ್ತೆಯಾಗಿ, ಸೆಂಟರ್ ಟೀಚರ್ ಆಗಿ, ಯೋಗೇಶ್ ಅಣ್ಣ ಆಗಿ ನಿಮ್ಮ ಹತ್ರ ಯಾಕೆ ಬಂದಿದ್ದಾರೆ? ಲೆಕ್ಕಾಚಾರ. ಸಾಲ ಇರೋದಕ್ಕೆ ಸಾಲ ವಾಪಸ್ ಕೊಡಿ ಅಂತ ಬರ್ದಿದ್ದಾರೆ. ಹೌದಾ? ಹೌದು. ನೀವು ಸಾಲ ಕೊಟ್ಟಿದ್ರೆ ಅವ್ರು ನಿಮ್ಮ ಹತ್ರ ಜಗಳ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಈಗ ಜಗಳ ಆಗ್ತಾ ಇದೆ ಏನರ್ಥ? ಸಾಲ ಕೊಟ್ಟಿಲ್ಲ. ಆ ಸಾಲದ ಹಣ ಮತ್ತು ಇಂಟ್ರೆಸ್ಟ್ ಏನು ಕೊಡ್ಬೇಕು ಅದು ನೀವು ಕೊಟ್ಟಿಲ್ಲ. ಅದಕ್ಕಾಗಿ ಜಗಳ ಏನಾಗ್ತಾ ಇದೆ? ಆಗ್ತಾ ಇದೆ. ಅಂದ ಮೇಲೆ ನಮ್ಮದು ಇನ್ನೂ ಯೋಗದ ಸ್ಥಿತಿ ಕಡಿಮೆ ಇದೆ. ಆ ಪೋಸ್ಟ್ ಅಲ್ಲಿ ಇದ್ಬಿಟ್ಟು ಸೀರಿಯಸ್ ಆಗಿ ನಾನೇನ್ ಮಾಡ್ತಾ ಇಲ್ಲ, ಕೆಲಸ ಮಾಡ್ತೀನಿ. ಹಾಗಿದೆ ತಪ್ಪು. ನಾಟಕದ್ದು, ನಮ್ದು ಬಾಬಂದು, ಸೆಂಟರ್ ಟೀಚರ್ದು, ಪತಿದು, ಪತ್ನಿದು, ಮಕ್ಕಳದು, ಶರೀರದ್ದು, ಮನಬುದ್ಧಿ ಸಂಸ್ಕಾರದ್ದು ಯಾರು ತಪ್ಪು? ನನ್ನದೇ. ನಮ್ದು. ಅಲ್ವಾ? ಶರೀರಕ್ಕೆ ಬೆಳಿಗ್ಗೆ ಸ್ನಾನನೇ ಮಾಡಿಸಿಲ್ಲ, ಊಟ ತಿಂಡಿನೇ ಕೊಟ್ಟಿಲ್ಲ, ಕೆಲ್ಸಕ್ಕೆ ಹೋದ್ರೆ ತಲೆ ಸುತ್ತಲ್ವೋ? ಸುತ್ತುತ್ತೆ. ತಪ್ಪ್ಯಾರ್ದು? ನಂದೇ. ನಮ್ದೆ. ಬಾಯಲ್ಲಿ ಮಾತ್ರ, ಇಲ್ಲಿ ಮಾತ್ರ. ಮತ್ತೆ ವಾಪಸ್ ಲೌಕಿಕ ಹೋದ ತಕ್ಷಣ ಮತ್ತೇನ್ ಮಾಡೋದು? ಕಂಪ್ಲೇಂಟ್ ಯಾರ ಮೇಲೆ? ಮನೆಯಾಗ್ನವ್ರ ಮೇಲೆ. ಬೇರೆಯವ್ರ ಮೇಲೇನೆ. ಬೇರೆಯವ್ರ. ಕೈಲಾಗ್ದಿದ್ರು ಮೈ ಪಡ್ಸ್ಕೊಂಡ ಅಂತ ಹೇಳ್ತಾರೆ. ಹೌದು. ಅಲ್ವಾ? ಹಾಗೆ ಜ್ಞಾನ ಇದ್ದೂನು ಕೂಡ ನಾವು ಬೇರೆಯವ್ರಿಗೆ ಬೆಳ್ಳು ತೋರಿಸೋದನ್ನ ಏನ್ ಮಾಡೋದಿಲ್ಲ, ಬಿಡಲ್ಲ. ಬಿಡೋದಿಲ್ಲ. ಮುಖ್ಯವಾದ ತಪ್ಪಿರೋದು ಎಲ್ಲಿ? ನಂದೇ. ಅಲ್ವಾ? ಸರಿ ಇರ್ಲಿ ತಪ್ಪಿಲ್ಲ, ಇದಕ್ಕೆ ಮುಖ್ಯವಾದ ಕಾರಣ ಅದು ನನ್ನದು ಅಂತ ಮೊದ್ಲು ಮಾನಸಿಕವಾಗಿ ನಾವೇನ್ ಮಾಡ್ಬೇಕಾಗ್ತದೆ? ರೆಡಿ ಆಗ್ಬೇಕು. ಒಪ್ಕೊಳ್ಬೇಕಾಗತ್ತೆ. ಅದು ಸರಿ ಆಗ್ಬೇಕು ಅಂದ್ರೆ ಆತ್ಮೀಯ ಒಂದೇ ಮಾರ್ಗ ಆಧ್ಯಾತ್ಮಿಕ ಸಂಪಾದನೆ. ಹೌದು. ಕಷ್ಟಕ್ಕೆ, ತೊಂದರೆಗಳಿಗೆ, ವಿಘ್ನಗಳಿಗೆ ಕಾರಣ ಒಂದೇ, ನಾನು ಮಾಡಿರುವಂತ ಕರ್ಮದ ಫಲ ನನಗೆ ರಿಟರ್ನ್
ಬರ್ತಾ ಇದೆ. ಬರ್ತಾ ಇದೆ. ನಾನೇ ಮಾಡಿದ್ದು ಬೇರೆದು ಯಾವ್ದು ಬರೋದಿಲ್ಲ. ನಿಮ್ಮ ಮಕ್ಕಳು ಮಾಡಿದ್ದು ಬರೋದಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಹೌದು. ಹೌದು ನಿಮ್ಮ ಭಗವಂತನು ಕೂಡ ನಿಮ್ಗೇನು ಕೊಡ್ಲಿಕ್ಕೆ ಆಗೋದಿಲ್ಲ. ಭಗವಂತ ಹೇಳ್ತಾ ನನ್ನ ಫ್ಯಾಕ್ಟ್ರಿ ಕೆಲಸ ಮಾಡಿದ್ ನಾನೇನ್ ಮಾಡ್ತಾ ಹೋಗ್ತಾನೆ ಕೊಡ್ತಾ ಕೊಡ್ತಾ ಹೋಗ್ತೀವಿ. ಅಷ್ಟೇ. ಎಕ್ಸ್ಟ್ರಾನು ನಾನು ನಿಮ್ಗೆ ಕೊಡೋದಿಲ್ಲ. ನಿಮ್ಮ ತಿರೋದನ್ನು ನಾನು ಈಸ್ಕೊಳ್ಳೋದು. ತಗೊಳ್ಳೋದು. ಪೂರ್ತಿ ನಾಟಕದಲ್ಲಿ ಪ್ರತಿಯೊಂದು ಆತ್ಮನ ಅವನವನ ಕರ್ಮದ ಲೆಕ್ಕಾಚಾರದ ಅನುಸಾರದಲ್ಲಿ ಅವನೇನ್ ಮಾಡ್ತಾ ಇರ್ತಾನೆ, ಕೊಡ್ತಾನೆ. ಸುಖ ದುಃಖವನ್ನು ಅನುಭವ ಮಾಡ್ತಾ. ಅದಕ್ಕೆ ಈಗ ಬಾಬಾ ಹೇಳ್ತಾರೆ, ನಾಟಕ ನಾನು ಸಾಕ್ಷಿಯಾಗಿ ಯಾಕೆ ನೋಡ್ತೇನೆ ಅಂತಂದ್ರೆ ಆ ಆತ್ಮನ ಕರ್ಮದ ಲೆಕ್ಕಾಚಾರ ಅವನು ಅನುಭವಿಸ್ತಿದ್ದೆ, ನಾನೇನ್ ಮಾಡ್ಲಿ. ಎಷ್ಟು ಸಲ ವೇದಶಾಸ್ತ್ರಗಳ ಮೂಲಕ, ಭಕ್ತಿ ಮಾರ್ಗದ ಮೂಲಕ, ಗುರು ಹಿರಿಯರ ಮೂಲಕ ಇದನ್ನ ತಪ್ಪು ಅಂತ ಬಿಟ್ಟು ನಾನು ಹೇಳಿದ್ದೇನೆ. ಇವಾಗ ಸರಾಯಿ ಕುಡಿಯೋರಿಗೆ ಎಷ್ಟೋ ಜನ ಹೇಳ್ತಾರೆ ಕುಡಿಬೇಡಿ ಅಂತ, ಆದ್ರೂ ಕುಡಿದ್ರೆ ತಪ್ಪು ಯಾರ್ದು? ನಮ್ದೆ. ಕುಡ್ದ ಒಂದು ತಾನೆ. ಹೌದು. ಕುಡಿತಾರ ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ಪ್ರತಿದಿನ ಆ ಸ್ವಮಾನದಲ್ಲಿ ಇದ್ದು ಸಂಪಾದನೆಯನ್ನ ಮಾಡಿ ನಿಮ್ಮ ರಾಜ್ಯಕ್ಕೆ ನೀವು ಅಧಿಕಾರಿಗಳಾಗಿದ್ದೀರ. ಅಂದ್ರೆ ಪ್ರತಿದಿನ ಮನಬುದ್ಧಿಗೆ ಏನು ಬೇಕೋ ಅದನ್ನು ನೀವು ಕೊಟ್ಟಿದ್ದಿದ್ರೆ ಮನಬುದ್ಧಿ ನಿಮ್ಮ ಮಾತನ್ನ ಕೇಳತ್ತೆ. ಅವಾಗ ಅಷ್ಟು ಸಮಯ ನೀವು ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಮನಬುದ್ಧಿ ಕೇಳ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಪರಮಾತ್ಮನ ಸಪ್ತ ಗುಣಗಳನ್ನ ನಾನು ಅದಕ್ಕೆ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ? ಅಷ್ಟು ಸಂಪಾದನೆ ಮಾಡಿಲ್ಲ, ಕೊಟ್ಟಿಲ್ಲ. ಅಷ್ಟು ಸೀರಿಯಸ್ ಆಗಿ ಕೆಲಸ ಮಾಡಿಲ್ಲ. ಇವತ್ತು ನಮ್ಗೆ ಕೊರೋನಾ ಬಂದ್ಮೇಲೆ ಏನಾಗಿದೆ ಹೇಳಿ, ಏನಾಗಿದೆ? ಅವ್ರು ಮುರ್ಲಿಕ್ಕೆ ಕೇಳಿದ್ವಿ, ಇವ್ರು ಮುರ್ಲಿಕ್ಕೆ ಕೇಳಿದ್ವಿ, ಆ ಕ್ಲಾಸ್ ಕೇಳಿದ್ವಿ, ಈ ಕ್ಲಾಸ್ ಕೇಳಿದ್ವಿ, ಎಕ್ಸಾಮ್ ಬರ್ದ್ವಿ, ಮಾರ್ಕ್ಸ್ ತಗೊಂಡ್ವಿ, ಎಲ್ಲ ಮಾಡಿದ್ವಿ. ಯೋಗ ಯೋಗನೇ ಮಾಡಿಲ್ಲ. ಯೋಗನೇ ಇಲ್ಲ ಅಂತಂದ್ರೆ ನೀವ್ ಎಷ್ಟೇ ಶಿಕ್ಷಣ ಪಡ್ಕೊಳ್ಳಿ, ಎಷ್ಟೇ ಜ್ಞಾನ ಇದು, ಜ್ಞಾನವನ್ನು ಅಪ್ಲಿಕೇಶನ್ ಮಾಡಿದಾಗ ತಾನೇ ಹಣ ಬರ್ತದೆ. ಹೌದು. ಜ್ಞಾನ ಪಡ್ಕೊಳ್ಳೋದು ಯಾಕೆ? ಸಂಪಾದನೆ ಮಾಡ್ಲಿಕ್ಕೆ. ನೀವು ಸಂಪಾದನೆ ಮಾಡ್ತಿಲ್ಲ, ಬರೀ ಜ್ಞಾನ ಕೇಳೋದು 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 ಕೇಳೋದು. ಜ್ಞಾನ ಕೇಳೋದು ಸಂಪಾದನೆ ಅಲ್ಲ. ಕೇಳಿರುವಂತ ಜ್ಞಾನವನ್ನ ಆ ದಿನದಲ್ಲಿ ನೀವೇನ್ ಮಾಡ್ಬೇಕು? ಅಳವಡಿಸ್ಬೇಕು. ಯಾವ್ದಲ್ಲಿ? ನಿಮ್ಮ ಮನಬುದ್ಧಿನ ಪರಮಾತ್ಮನ ಜೊತೆಲಿ ಇಟ್ಟು ಆ ದಿನ ಬಾಬಾ ಏನ್ ಹೇಳಿದಾರೋ ಆ ರೂಪದಲ್ಲಿ ನಿಮ್ಮನ್ನ ಭಗವಂತ ಉಪಯೋಗ ಮಾಡ್ಕೊಳ್ಬೇಕು. ಹಾಗಿದ್ರೆ ನಾವು ಹೆಚ್ಚಿನ ಗಮನ ಜ್ಞಾನಕ್ಕೆ ಕೊಡ್ಬೇಕು, ಯೋಗ ಕೊಡ್ಬೇಕು. ಯೋಗಕ್ಕೆ. ನಾವೇನಾಗಿದ್ದೀವಿ? ಜ್ಞಾನಕ್ಕೆ ಜ್ಞಾನ ಕೇಳಿ 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 ಏನಾಗಿದ್ದೀವಿ ಅಂತ ನಾವು ಬೇರೆ ಜ್ಞಾನ ಹೇಳ್ಬೇಕಾದ್ರೆ ಶಿವಾನಿ ಬೇನ್ ಹಿಂಗ್ ಹೇಳಿದ್ರು, ಉಷಾ ಬೇನ್ ಹಿಂಗ್ ಹೇಳಿದ್ರು, ಶೀಲು ಬೇನ್ ಹಿಂಗ್ ಹೇಳಿದ್ರು, ಯೋಗೇಶನ ಹಿಂಗ್ ಹೇಳಿದ್ರು, ಶಿವ ಬಾಬಾ ಹಿಂಗ್ ಹೇಳಿದ್ರು. ಸರಿ, ಹೇಳಿದ್ರು, ನಿಮ್ಮ ಕಥೆ ಏನು? ನಾವ್ ಎಷ್ಟೋ ಕಡೆ ಪ್ರೋಗ್ರಾಮ್ಗಳಿಗೆ ಹೋದಾಗ ಹಿಂಗ್ ಗ್ರೂಪ್ ಡಿಸ್ಕಷನ್ ಅನ್ನು ಮಾಡ್ತೇವೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನಿಮ್ಮ ಅಭಿಪ್ರಾಯದಿಂದ ಇಂಥ ಡೇಟಿನ ಮುರಳಿ ಬಾಬಾ ಇದನ್ನ ಹೇಳಿದ್ದಾರೆ, ಅದನ್ನ ಹೇಳಿಕ ನಿಮ್ಗಲ್ಲಿ ಕೂಡಿಸಿರೋದು. ಈ ವಿಷಯದ ಬಗ್ಗೆ ಈ ಕ್ಲಾಸಲ್ಲಿ ಹಿಂಗ್ ಹೇಳಿದಾರೆ, ಅವ್ರದಲ್ಲ. ನಿಮ್ಮ ಕತೆ ಏನ್ರಿ? ನೀವದನ್ನ ಏನು ಮಾಡಿದ್ದೀರಿ? ನಿಮ್ಮ ಜೀವನದಲ್ಲಿ ಏನ್ ಅಳವಡಿಕೆ ಮಾಡ್ಕೊಂಡಿದ್ದೀರಿ? ನಿಮ್ಮ ಅನುಭವ ಏನು? ಅನುಭವ ಆದ್ರೆ ಆಗಿದೆ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಹೇಳಿ. ಉಳಿದವ್ರ ಕತೆ ಬೇಡ ನಿಮ್ಗೆ. ನಿಮ್ಮನೆಗೆ ನಾವು ಬಂದಿದ್ದು ನೀವು ಅಡಿಗೆ ಮಾಡಿ ಕೊಡ್ಬೇಕೇ ಹೊರತು ಅಮ್ಮ ಮಾಡಿರೋ ಅಡಿಗೆ ತಂದ್ಬಿಟ್ಟು ಬಡಿಸೋದಲ್ಲ. ನಿಮ್ಗೆ ಎಷ್ಟು ಮಾಡ್ಲಿಕ್ಕೆ ಬರ್ತದ ಇಲ್ಲ ಅಂತ ಬಿಟ್ಟು ಗೊತ್ತಾಗ್ಬೇಕಲ್ಲ. ನೀವು ಅಡಿಗೆ ಮಾಡಿ ಬಡಿಸಿದಾಗಲೇ ತಾನೇ ನಾವ್ ಹೇಳ್ಬೋದು, ಇದ್ರಲ್ಲಿ ಉಪ್ಪು ಜಾಸ್ತಿ ಇದೆ, ಖಾರ ಜಾಸ್ತಿ ಇದೆ, ಇದನ್ನು ಕಡಿಮೆ ಮಾಡಿ, ಈ ಐಟಮ್ ಜಾಸ್ತಿ ಆಗಿದೆ ಅಂತ ಬಿಟ್ಟು ಹೇಳ್ಬೋದು. ಬೇರೆಯವ್ರು ಮಾಡಿದ ಬಡಿಸಿದ್ರೆ ಚೆನ್ನಾಗಿದೆ, ಚೆನ್ನಾಗಿದೆ, ನಾನು ಬಡಿಸಿರೋದು, ನೀವು ಮಾಡಿದ್ದ, ಅವ್ರನ್ನ ತಂದು ಬಡಿಸಿದೀರ ಅಷ್ಟೇನೆ. ಈಗ ನಾನು ಮಾಡ್ಬಿಟ್ಟು ಬಡಿಸ್ಬೇಕು, ಬೇರೆಯವ್ರು ಮಾಡಿದ್ರು ಅಂತ ಕೊಡ್ಬೇಕು. ಎಷ್ಟು ಸೂಕ್ಷ್ಮತೆಯಲ್ಲಿ ನಾವು ತಪ್ತಾ ಇದೀವಿ ನೋಡಿ ಆತ್ಮೀಯರೇ. ಅದಕ್ಕಾಗಿ ಆ ಒಂದು ಈಶ್ವರಿ ಜೀವನದ ಸುಖ ಏನು ಅನುಭವ ಆಗ್ಬೇಕು, ಅದು ನಮ್ಗೆ ಅನುಭವ ಆಗ್ತಾ ಇಲ್ಲ. ಮುರಳಿ ಮೇಲೆ ಮುಟ್ಟಿ ಕೇಳೋದೇನು, ಮೌಂಟ್ ಅಬ್ಗೆ ಹೋಗೋದೇನು, ಬಟ್ಟಿಗಳನ್ನ ಮಾಡೋದೇನು ಎಲ್ಲನೂ ಕೂಡ ಮಾಡ್ತಿದೀವಿ. ಶಾರೀರಿಕವಾಗಿ, ಆತ್ಮಿಕವಾಗಿ, ಆಂತರಿಕವಾಗಿ ಒಳಗಡೆ ಹೋಗ್ಬಿಟ್ಟು ನೋಡಿ ಎಷ್ಟು ಸಂಪಾದನೆ ಆಗ್ಬೇಕು ಅಷ್ಟು ಸಂಪಾದನೆ ಆಗಿರಲ್ಲ. ವಾಸ್ತವಿಕತೆ ಬಾಬಾ ಹೇಳ್ತಾರೆ, ಬಾಯಿಯಲ್ಲಿ ವಿಶ್ವ ಕಲ್ಯಾಣಕಾರಿ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಕೂತ್ಕೊಳ್ತಾರಂತೆ. ಓಕೆನಾ? ಕೂತ್ಕೊಳ್ಳೋದ್ರಲ್ಲಿ ಅದು ನಿಜ ಏನು ಅಂತಂದ್ರೆ ಆ ಸಂಪಾದನೆ ಇನ್ನು ಮನಸ್ಸು ಬುದ್ಧಿಗೆ ಏನಾಗ್ತಾ ಇಲ್ಲ, ಹೆಚ್ಚಾಗ್ತಾ ಇಲ್ಲ. ಅಂದ್ರೆ ಏನರ್ಥ? ಏನರ್ಥ ಪಾರ್ವತಕ್ಕರೆ? ಹೇಳೋದಷ್ಟೇ, ಬರೆಯೋದಷ್ಟೇ. ನಾನು ಊರಿನವ್ರದ್ದು ಎಲ್ಲರದು ಕಾಯಿಲೆ ಗುಣ ಮಾಡ್ತೇನೆ ಅಂತ ಕೂತ್ಕೊಳ್ತಾರಂತೆ. ಯಾರು? ಡಾಕ್ಟ್ರು. ಅವರಿಗೆ ವಿಪರೀತ ಕೆಮ್ಮು, ನೆಗಡಿ, ಜ್ವರ. ಅದೇನರ್ಥ? ಅವರೇ ಗುಣ ಆಗಿಲ್ಲ.
ಅವ್ರ ಕಾಯಿಲೆಗೇನೆ ಅವರಿಗೆ ಏನ್ ಕೊಡಬೇಕು ಅಂತ ಮೆಡಿಸಿನ್ ಗೊತ್ತಿಲ್ಲದಿದ್ದಾಗ ಇನ್ನು ಬೇರೆಯವ್ರ ಕಾಯಿಲೆನ ಅವ್ರ ಹೆಂಗ್ ಗುಣ ಮಾಡ್ಬಿಡ್ತಾರೆ? ಹೌದು. ಅರ್ಥ ಆಯ್ತಾ? ನಾನು ಹೌದು. ಬೇರೆಯವ್ರ ಬಗ್ಗೆ ಶಾಂತಿ ಮಾತಾಡುವಾಗ ನನಗೆ ಒಂದು ಸಿಟ್ಟಿರ್ಬಾರ್ದಲ್ವಾ? ಹೌದು ಇರ್ಬಾರ್ದು. ನಾನು ಮುಖ ಕೆಂಪು ಕೆಂಪು ಮಾಡ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಶಾಂತಿ ಬಗ್ಗೆ ಹೇಳ್ತಾರೆ, ಜನ ಏನ್ ತಿಳ್ಕೊಳ್ತಾರೆ ಹೇಳಿ ನೋಡೋಣ. ಅಷ್ಟು ಇವರೇ ಶಾಂತಿ ಇದ್ದೇ ಇಲ್ಲ, ನಮ್ಗೆ ಹೇಳಕ್ ಬರ್ತದೆ ಅಂತ. ಹಾಗೆ ಮಾನಸಿಕವಾಗಿ, ಶಾರೀರಿಕವಾಗಿ, ಹಣಕಾಸಿನ ವಿಷಯದಲ್ಲಿ, ಶರೀರದ ವಿಷಯದಲ್ಲಿ ನಾನು ಸಮೃದ್ಧವಾಗಿದ್ದರೆ ಮಾತ್ರ ನೀವು ಪಕ್ಕಾ ಆಧ್ಯಾತ್ಮಿಕ ಸಂಪಾದನೆ ಮಾಡ್ತಾ ಇದ್ದೀರಿ. ಇಲ್ಲಿ ಬಾಬಾ ಕರೆಕ್ಟ್ ಗಮನ ಕೊಡ್ತಾ ಇರೋದು, ಮಕ್ಕಳೇ ನಿಶ್ಚಯ ಬರೋದು ಜ್ಞಾನ ಕೇಳೋದ್ರಿಂದ ಹೇಳೋದ್ರಿಂದ ಅಲ್ಲ. ಯಾವ್ದ್ರಿಂದ ನಿಶ್ಚಯ ಬರೋದು? ಸ್ವಮಾನದಿಂದ, ಪೊಸಿಷನ್ ಇಂದ. ಪೊಸಿಷನ್ ಬರೀ ತಗೊಂಡಿದ್ರೆ ಆಗುದಿಲ್ಲ, ಆ ಪೊಸಿಷನ್ ಕೂತ್ಕೊಂಡು ಕೆಲಸ ಮಾಡ್ಬೇಕು. ಕೆಲಸ 8 ಗಂಟೆ 10 ಗಂಟೆ 12 ಗಂಟೆ ಕೆಲಸ ಮಾಡ್ದೇನೆ ಸಂಬಳ ಸಿಗ್ತದೆ. ಸುಮ್ಮನೆ ಹೋಗ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಯಾರು ಸಂಬಳ ಕೊಡೋದಿಲ್ಲ, ಪ್ರೈವೇಟ್ ಅಲ್ಲಿ ಕೊಡೋದಿಲ್ಲ. ಓಕೆ, ಗೌರ್ಮೆಂಟ್ ಅಲ್ಲಿ, ಲೌಕಿಕ ಗೌರ್ಮೆಂಟ್ ಅಲ್ಲಿ ಕೊಡ್ಬೋದು. ನಮ್ಮಪ್ಪ ಪಕ್ಕ ನೀವು ಸುಮ್ಮನೆ ಪೊಸಿಷನ್ ಕೂತ್ಕೊಂಡು ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ, ಕೆಲಸ ಮಾಡಿದ್ರೆ ಮಾತ್ರ ಏನ್ ಮಾಡು, ಸಂಬಳ ತಗೊಂಡು ಹೋಗು. ಅಂದ ಮೇಲೆ ಎಲ್ಲಿವರೆಗೆ ನೀವು ಆ ಕೆಲಸವನ್ನ ಮಾಡೋದಿಲ್ಲೋ ಅಲ್ಲಿವರೆಗೆ ನಿಮಗೆ ನಾಟಕದ ಬಗ್ಗೆ, ಪ್ರಪಂಚದ ಬಗ್ಗೆ ನಿಮ್ಗೆ ನಂಬಿಕೆ ವಿಶ್ವಾಸ ಬರೋದಿಲ್ಲ. ಅವಾಗ ಫಸ್ಟ್ ಕ್ವಶನ್ ಏನು ಬರ್ತದೆ ಅಂತಂದ್ರೆ, ಅಣ್ಣವ್ರೆ ಸತ್ಯುಗ ಬರ್ತದೋ ಬರಲ್ವೋ? ಬರುತ್ತೆ. ಡೌಟ್. ಏನ್ ಹೇಳಿ? ಬರುತ್ತೆ. ಯಾಕಂದ್ರೆ ಸತ್ಯ ಎಲ್ಲೂ ಕಾಣ್ತಾನೆ ಇಲ್ವೇ? ದಿನದಿಂದ ದಿನಕ್ಕೆ ದುಃಖ ಜಾಸ್ತಿ ಆಗ್ತಾ ಇದೆಯಾ? ಮನೆಯವರು ಇನ್ನೂ ಮೊದ್ಲಿನಕ್ಕಿಂತ ಜಾಸ್ತಿ ಬೈತಾನೆ ಇದ್ದಾರೆ. ಸೊಸೆ ಜಗಳ ಜಾಸ್ತಿ ಅಣ್ಣವ್ರೆ. ಮನೆಗೆ ಸೊಸೆ ಬಂದಿದೆ ಲೆಕ್ಕಾಚಾರಗಳೆಲ್ಲ ಡಿಫ್ರೆನ್ಸ್ ತೊಂದರೆ ಆಗ್ಬಿಡ್ತಿದ್ದಾವೆ. ಅದಕ್ಕಾಗಿ ನಾನೆಲ್ಲ ಬಿಟ್ಬಿಟ್ಟು ಸಪ್ರೇಟ್ ಆಗಿ ಮನೆ ಮಾಡಿಬಿಟ್ಟು, ನೀವೇನು ಸಪ್ರೇಟ್ ಆಗಿ ಮನೆ ಮಾಡಿ ಇದ್ಬಿಟ್ಟು ಏನೋ ಜನ ನಿಮ್ಮ ಹತ್ರ ಬರೋದಿಲ್ವಾ ಸಾಲ ಕೇಳಲಿಕ್ಕೆ? ಬರ್ತಾರೆ. ಬಂದೇ ಬರ್ತಾರೆ ತಾನೆ. ಎಲ್ಲಾ ಕಡೆ ಇದ್ದು ಬಿಟ್ಟು ನಾನು ಸಾಧನೆಯನ್ನ ಮಾಡಬೇಕೆ ಹೊರತು ಶರೀರ ಕಾಡಿ ಕಳಿಸಿದ್ದಕ್ಕೆ, ಶರೀರ ಬೇರೆ ರೂಮ್ ಮಾಡಿದ್ದಕ್ಕೆ ನಿಮ್ಮ ಸಾಧನೆ ಸರಿಯಾಗ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಸರೆಂಡರ್ ಆದವ್ರು ಕೂಡ ಸೇವಾ ಕೇಂದ್ರದಲ್ಲಿ ಅಲ್ಲೂ ಕೂಡ ಬೇಕಾದಷ್ಟು ಲೆಕ್ಕಾಚಾರಗಳು ಇರ್ತಾವಲ್ವಾ? ಯೋಗ ಮಾಡಿದಾಗ ತಾನೇ ಅದು ಕ್ಲಿಯರ್ ಆಗ್ತದೆ. ಹಾಗೆ ಅಷ್ಟು ಸೀರಿಯಸ್ ಆಗಿ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾರೆ. ಅದಕ್ಕೆ ನಾಟಕ ಸತ್ಯಯುಗ ಎಲ್ಲಿ ಬರ್ಬೇಕು? ಬಂದಿದ್ದಾನೆ. ಬಂದಾಗ ಬೆಡ್ಶೀಟ್ ಓಪನ್ ಮಾಡ್ಬಿಟ್ಟು ಹೊರಗಡೆ ಬರ್ಬೇಕಲ್ಲ, 3 ಬೆಡ್ಶೀಟ್ ಹೊತ್ಕೊಂಡ್ಬಿಟ್ಟು ಕಣ್ಬಿಟ್ಕೊಂಡು ಇನ್ನೂ ಕತ್ತಾ ಇದೆ, ಸೂರ್ಯ ಬಂದಿಲ್ಲ, ಯಾರೇನ್ ಮಾಡ್ಬೇಕಲ್ಲ ನೋಡ. ಸತ್ಯಯುಗಗಳು ನಿಮ್ಮ ಜೀವನದಲ್ಲಿ ಬರಬೇಕು, ನಿಮ್ಗೆ ಪಕ್ಕಾ ಅನುಭವ ಆಗ್ಬೇಕು. ಏನಂತ? ಎಸ್, ನನಗೆ ಸತ್ಯುಗ ಬಂದಿದೆ, ಸ್ವರ್ಗ ಇದೆ. ಓಕೆ, ನಾನು ಸಂಗಮ ಯುಗದಲ್ಲಿದ್ದೇನೆ. ಬೇರೆಯವರು ಇದ್ದಾರೋ ಬಿಟ್ಟಿದಾರೋ ಅದು ನಿಮಗೆ ಈಗ ಹೇಳಿ. ಸತ್ಯುಗ ಪ್ರಪಂಚಕ್ಕೆ ಬರ್ಬೇಕು, ನಿಮ್ಗೂ ಬರ್ಬೇಕು. ಹಾಗಿದ್ರೆ ಸತ್ಯುಗ ಅಂತಂದ್ರೆ ಯಾವುದು? ಪ್ರತಿ ಕ್ಷಣ ಸತ್ಯುಗನೇ. ಸತ್ಯುಗ ಅಂದ್ರೆ ಏನು ಅಂತ ನನಗೆ ಹೇಳಿದ್ದು. ಸುಖ ಶಾಂತಿ. ಸತ್ಯಯುಗ ಅಂತಂದ್ರೆ ಏನು? ಸತ್ಯ ಯಾವುದು? ಆತ್ಮ ಸತ್ಯ. ಪ್ರತಿದಿನ ಆತ್ಮದ ಸಂಪಾದನೆ, ಆತ್ಮಿಕ ಆಹಾರ, ಆತ್ಮಕ್ಕೆ ಸಂಬಂಧಪಟ್ಟ ಸಪ್ತ ಗುಣಗಳನ್ನ ಬೇರೆಯವರು ಕೊಡುವಂಥದ್ದು, ಆತ್ಮದ ಮೂಲಕ ಅಕೌಂಟ್ ಜಮಾ ಮಾಡ್ಕೊಳ್ಳೋದು. ಇದೆಲ್ಲ ಕರ್ಮ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದ್ರೆ ಅದ್ಯಾವುದು? ಆತ್ಮ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಅನುಭವ ಮಾಡ್ತಾ ಇದೆ. ಆತ್ಮದ ಸ್ವಚ್ಛತೆ ಆಗ್ತಾ ಇದೆ, ಅದನ್ನೇ ಬಂದವರಿಗೆಲ್ಲ ಕೊಡ್ತಾ ಇದೆ. ಇದ್ಯಾವುದು? ಇವತ್ತು ನಾನು ಶರೀರಕ್ಕೋಸ್ಕರ ಮಾಡ್ತಾ ಇದ್ದೇನೆ, ಮುಖಕ್ಕೆ ಫೇರ್ ಅಂಡ್ ಲವ್ಲಿ ಹಚ್ಕೊಳ್ತಾ ಇದ್ದೇನೆ, ಹೇರ್ ಡೈ ಮಾಡ್ಕೊಳ್ತಿದ್ದೇನೆ, ಹೊಸ ಕಾರ್ ತಗೊಳ್ತಾ ಇದ್ದೇನೆ, 50,000 ರೂಪಾಯಿ ಸೀರೆ ತಗೊಳ್ತಾ ಇದ್ದೇನೆ, ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾ ಇದ್ದೇನೆ, ಎಂಜಿನಿಯರಿಂಗ್ ಮೆಡಿಕಲ್ ಮಾಡ್ತಿದ್ದೇನೆ. ಇದು ಯಾವ ಯುಗ? ಹಾಗಿದ್ರೆ ಒಂದು ದಿನದಲ್ಲಿ ಹೆಚ್ಚಿನ ಸಮಯ ಯಾವ್ದಲ್ಲಿ ಇರ್ತದೆ? ಇರೋದು ಕಲಿಯುಗದಲ್ಲಿ. ಅಂದ್ಮೇಲೆ ಸತ್ಯುಗ ಎಲ್ಲಿ ಬರ್ಬೇಕಂಗಿದ್ರೆ? ಸತ್ಯುಗ ಎಲ್ಲಿ ಬರ್ಬೇಕು? ಬ್ರಹ್ಮಬಾಬಾ ಶರೀರದಲ್ಲಿ ಶಿವಬಾಬಾ ಬಂದ ಮೇಲೆ ಬ್ರಹ್ಮಬಾಬಾ ಶರೀರ ಬಿಡುವವರೆಗೂ ಕೂಡ ಪ್ರಪಂಚದಲ್ಲಿ ದುಃಖ ಜಾಸ್ತಿ ಆಯ್ತೋ ಕಡಿಮೆ ಆಯ್ತೋ? ಜಾಸ್ತಿ. ಬ್ರಹ್ಮಬಾಬಾ ಅವ್ರಿಗೆ ಹೆಂಗಿತ್ತು? ಅವ್ರು ಸತ್ಯ ಅವ್ರು ಖುಷಿಯಾಗಿದ್ರಲ್ವಾ? ಕಾರಣ ಅವರ ಜೀವನದಲ್ಲಿ ಅವರ ಅಳವಡಿಕೆಯನ್ನ ಮಾಡ್ಕೊಂಡಿದ್ರು. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ ಆ ಬೆನ್ನರ್ತಾರೆ ಸ್ವಚಿಂತನ್, ಸ್ವದರ್ಶನ್, ಸ್ವ ಅವಲೋಕನ್, ಸ್ವಪರಿವರ್ತನ್.
ಯಾರನ್ನ ನೋಡ್ಕೊಳ್ಬೇಕಂತೆ? ನಮ್ಮನ್ನ ನಾವು ನೋಡ್ಕೋಬೇಕು. ಓಕೆ. ಸ್ವ ಪ್ರಪಂಚದಲ್ಲಿ ಜನ ತುಂಬಾ ಕೆಟ್ಟ ಕೆಲಸದ ಕಡೆ ಹೋಗ್ತಿದ್ದಾರೆ. ನಾವು ಅವ್ರ ಕಡೆ ನೋಡ್ಬೇಕು, ನನ್ನ ಜೀವನ ನಾನು ನೋಡ್ಕೊಳ್ಬೇಕು ನಮ್ಮ ಜೀವನ ನಾವು ನಾವು ನೋಡ್ಕೊಳ್ಬೇಕು. ಅಲ್ವಾ? ಇದು ನೀವಿಷ್ಟು ಸೀರಿಯಸ್ ಆಗಿ ಮಾಡ್ತಿದ್ದೀರಾ, ಅದರ ಆಧಾರದ ಮೇಲೆ ಏನಿರ್ತದೆ, ನೀವು ಸ್ವರಾಜ್ಯ ಅಧಿಕಾರಿಗಳಾಗ್ತೀರಿ. ಸ್ವಮಾನ ಅಧಿಕಾರಿ ಕೋಟೋ ಮೇ ಕೊಯಿ ಆತ್ಮ ಹೂ. ನೀವ್ ಯಾರು? ಸ್ವರಾಜ್ಯ ಸ್ವಮಾನ ಅಧಿಕಾರಿ. ಸ್ವರಾಜ್ಯ ಹೇಳಿಲ್ಲ. ಏನ್ ಹೇಳ್ತಾರೆ ಬಾಬಾ? ಸ್ವಮಾನ ಸ್ವ- ಅಧಿಕಾರಿ ಕೋಟೋ ಮೇ ಕೊಯಿ ಆತ್ಮ ಹೂ. ಹಂಗಂದ್ರೆ ಇದ್ರ ಅರ್ಥ ಅನ್ನೋದು ಹೇಳಿ. ಇದ್ರ ಅರ್ಥ ಏನು? ಈ ತರ ಈಶ್ವರೀಯ ಕಾರ್ಯದಲ್ಲಿ ಸಂಪಾದನೆ ಮಾಡುವವರು ಮತ್ತೆ ಕೊಡುವವರು ಕೆಲವರು ಮಾತ್ರ ಇದ್ದಾರೆ. ಕೆಲವರಲ್ಲಿ ಕೆಲವರು ಅಂತ ಹೇಳಿಲ್ಲ ಬಾಬಾ, ಕೋಟೊಮ್ಮೆ ಕೊಯ್ ಅಂತ ಹೇಳಿದ್ರು. ಕೋಟಿಗಳಲ್ಲಿ ಕೆಲವೊಬ್ರು ಅಂತಾರೆ. ಆ ಶಬ್ದ ಆಸ್ ಇಟ್ ಇಸ್ ಬರ್ಬೇಕು. ಹಂಗಂದ್ರೆ ಏನು? ಪ್ರಪಂಚದಲ್ಲಿ ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಆಗತ್ತಾ? ಇಲ್ಲ ಎಲ್ಲರೂ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಲಿಕ್ಕೆ ಆಗತ್ತಾ? ಹಾಗಾದ್ರೆ ನಿಮ್ಗೆ ಏನ್ ನಶೆ ಇರ್ಬೇಕು ಹಂಗಿದ್ರೆ? ಈಶ್ವರಿ ಅಂತ ನಮಗೆ ಈಶ್ವರ ಫ್ಯಾಕ್ಟ್ರಿಯಲ್ಲಿ ನನಗೆ ಈ ಪೋಸ್ಟ್ ಇರ್ಬೇಕು. ಈ ಪೋಸ್ಟ್ ಸಿಕ್ಕಿದೆ ನನಗೆ ಆಲ್ರೆಡಿ. ಅದು ಎಲ್ಲರಿಗೂ ಕೂಡ ಏನಾಗೋದಿಲ್ಲ, ಸಿಗೋದಿಲ್ಲ. ಆಗೋದಿಲ್ಲ. ಅಂದ್ರೆ ಅಲ್ಲಿ ಎಲಿಜಿಬಲ್ ಇರೋದ್ರೆ 33 ಕೋಟಿ ಜನ. ಎಷ್ಟು ಜನ? 33 ಕೋಟಿ. ಹಾ, ನೀವು 33 ಕೋಟಿಯಲ್ಲಿ ಬರ್ಬೇಕೋ ಬೇಡವೋ? ಬೇಡ, ಬೇಡ. ಬೇಡ. 33 ಕೋಟಿಯಲ್ಲಿ ಬರೋದು ಬೇಡ. 108 ಬರ್ಬೇಕು. ಹಾ, 33 ಕೋಟಿಯಲ್ಲೇನೆ ನಾನು ಯಾವ ಪೋಸ್ಟ್ ಅಲ್ಲಿ ಇದ್ದೇನೆ ಹೇಳುದು ಏನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಬೇಕು. ಆ ನಶೆ ಇರ್ಬೇಕು. ನನಗೆ ಈ ಪೋಸ್ಟ್ ಅನ್ನು ಬಾಬಾ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲರೂ ಜ್ಞಾನ ಹೇಳ್ತಾರ? ಇಲ್ಲ ಇಲ್ಲ, ಎಲ್ಲರಿಗೂ ಯೋಗ ಮಾಡ್ಲಿಕ್ಕೆ ಬಾಬಾ ಅವಕಾಶ ಕೊಡ್ತಾರ? ಇಲ್ಲ ಎಲ್ಲರಿಗೂ ಬ್ರಹ್ಮ ಭೋಜನ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರ? ಇಲ್ಲ ಹೆಚ್ಚಿಗೆ ಜನ ಕೊಡೋರು ಇರ್ತಾರ, ಹೆಚ್ಚಿಗೆ ಜನ ತಗೊಳ್ಳೋರು ಇರ್ತಾರ. ತಗೊಳ್ಳೋರೇ ಇರ್ತಾರೆ ಜಾಸ್ತಿ. ತಗೊಳ್ಳೋ ಇದ್ದಾರೆ ಅಂತಂದ್ರೆ ಅವ್ರು ಇನ್ನು ಪೋಸ್ಟಿಗೆ ಇನ್ನು ಯೋಗ್ಯರಾಗಿಲ್ಲ. ಅಂದ್ರೆ ಇನ್ನೂವರೆಗೂ ನಾವು ಹೋಗ್ಬಿಟ್ಟು ಇನ್ನು ತೆಗೆದುಕೊಳ್ತಾ ಇದ್ದೀವಿ, ಕೊಡೋ ಲೆವೆಲ್ಗೆ ಬಂದಿಲ್ಲ ಅಂತಂದ್ರೆ ಇನ್ನು ನೀವು ಸಂಪಾದನೆ ಮಾಡ್ತಾ ಇಲ್ಲ, ಪೋಸ್ಟ್ ಅಲ್ಲಿ ಇಲ್ಲ. ಅದಕ್ಕೆ ನೀವು ಯಾವ ಪೋಸ್ಟ್ ಅಲ್ಲಿ ಇದ್ದೀರಿ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಪರಮಾತ್ಮನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಬಾಬನ ಪ್ರಶ್ನೆ ಇಷ್ಟೇ, ನಿಮ್ಗೆ ಜನ್ಮ ಆಗಿದ್ಯೋ ಆಗಿಲ್ವೋ? ಆಗಿದೆ, ಪಾಲನೆ, ಆಗ್ತಾ ಇದೆ, ಶಿಕ್ಷಣ ಸಿಗ್ತಾ ಇದೆ. ಶಿಕ್ಷಣ ಸಿಕ್ಕಿದೆ, ಇನ್ನು ಸಿಗ್ತಾ ಇರ್ತದೆ. ಓಕೆ, ಇದೆಲ್ಲ ಸರಿ. ಮುಂದೆ ಇಷ್ಟೆಲ್ಲ ಬಾಬಾ ಮಾಡಿದ್ ಯಾಕೆ? ಸಂಪಾದನೆ ಮಾಡಕ್ಕೆ. ಹಾಗಿದ್ರೆ ಸಂಪಾದನೆ ಎಷ್ಟು ಸೀರಿಯಸ್ ಆಗಿ ಮಾಡ್ತಿದ್ದೀರಿ? ಇಲ್ಲ, ನೀವೇನು ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು? ದೊಡ್ಡ ಮಕ್ಕಳು. ದೊಡ್ಡ ಮಕ್ಕಳು ದೊಡ್ಡ ಮಕ್ಕಳು? ದೊಡ್ಡ ಮಕ್ಕಳು. ಯಾವಾಗ ನೀವು ಸಂಪಾದನೆ ಮಾಡ್ತಿದ್ದೀರಿ ಅಂದಾದ್ಮೇಲೆ ಗಮನ ಪಾಲನೆ ಕಡೆ ಕೊಡಬೇಕು, ಶಿಕ್ಷಣದ ಕಡೆ ಕೊಡಬೇಕು, ಸಂಪಾದನೆ ಕಡೆ ಕೊಡಬೇಕು. ಇವಾಗ ನಾವು ಗಮನ ಯಾವ್ದು ಕಡೆ ಕೊಡ್ತಾ ಇದ್ದೀವಿ? ಶಿಕ್ಷಣದ ಕಡೆ. ಸರಿನೋ ತಪ್ಪು? ತಪ್ಪು. ಜ್ಞಾನ ತುಂಬಾ ಇದ್ಬಿಟ್ಟು ಸಂಪಾದನೆ ಇಲ್ಲ ಅಂತ ನಿಮ್ಮನ್ನ ಬುದ್ಧಿವಂತರು ಅಂತ ಹೇಳ್ತಾರೋ ಹೇಳಲ್ವೋ? ಇಲ್ಲ. ಅದಕ್ಕಾಗಿ ನಿಮ್ಮನ್ನ ನೀವು ಯಾರು ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸಂಪಾದನೆ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಗೆ ನಿಶ್ಚಯ ಬರ್ತಾ ಹೋಗ್ತದೆ. ಬಾಬನ ಜೊತೆಗೆ ಯಾರ ಮೇಲೆ ನಿಶ್ಚಯ ಬರಬೇಕು? ಬರೀ ಬಾಯಲ್ಲಿ ಬಾಬಾ 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 ಅಂತಂದ್ರೆ ಆಗೋದಿಲ್ಲ. ಅಷ್ಟು ಸೀರಿಯಸ್ ಆಗಿ ಏನ್ ಮಾಡ್ಬೇಕಾಗ್ತದೆ? ಜಾಬ್ ಅನ್ನ ಮಾಡಿದಾಗ ಸಂಪಾದನೆ ಆಗ್ತದೆ. ಸಂಪಾದನೆ ಆದ್ರೆ ತಾನೇ ಬೇರೆ ದಾನ ಧರ್ಮ ಮಾಡಬಹುದು. ಸಂಪಾದನೆ ಇಲ್ಲ ಅಂತಂದ್ರೆ ಮಾಡಕ್ಕಾಗಲ್ಲ. ಈಗ ಭಗವಂತನ ಪ್ರಶ್ನೆ, ನೀವು ಮಾಡಿರುವಂತ ಸಂಪಾದನೆ ನಿಮ್ಗೆ ಸಾಕಾಗ್ತಾ ಇದೆಯೋ ಇಲ್ಲೋ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಓಕೆ, ಓಂ ಶಾಂತಿ. ಓಂ ಶಾಂತಿ.